ಎಲ್ರಿಗೂ ಇವತ್ತಿನ ತರಗತಿಗೆ ಸ್ವಾಗತವನ್ನು. ನಾವೀಗಾಗಲೇ ಲೈವ್ ತರಗತಿಯಲ್ಲಿ ವ್ಯಕ್ತಿತ್ವ ಅಂತಕ್ಕಂಥ ಪರಿಕಲ್ಪನೆ ಕುರಿತಾಗಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು, ಸಂಭವನೀಯ ಪ್ರಶ್ನೆಗಳು ಮತ್ತು ಈ ಹಿಂದೆ ನಡೆದಿರ್ತಕ್ಕಂಥ ಪರೀಕ್ಷೆಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು, ಯಾವೆಲ್ಲ ಪ್ರಶ್ನೆಗಳು ಬಂದಿದ್ದಾವೆ, ಅವುಗಳ ರಚನೆ ಹೇಗಿದೆ ಅಂತ ತಿಳ್ಕೊಂಡು ನಾವು ನಿನ್ನೆ ಸುಮಾರು ಒಂದು 10 ರಿಂದ 15 ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀವಿ. ಇವತ್ತು ಅದೇ ವ್ಯಕ್ತಿತ್ವ ಅಂತಕ್ಕಂಥ ಪರಿಕಲ್ಪನೆಯ ಬಗ್ಗೆ ಇನ್ನೂ ಉಳಿದಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಕುರಿತಾಗಿ ಚರ್ಚೆ ಮಾಡೋಣ. ನಿನ್ನೆ ಕೊನೆಯದಾಗಿ ಬಹಿರ್ಮುಖಿ ಮತ್ತು ಅಂತರ್ಮುಖಿಗಳನ್ನು ಪತ್ತೆ ಹಚ್ಚಲು ಈ ಕೆಳಗಿನ ಪರೀಕ್ಷೆ ಸೂಕ್ತ ಅಂತಕ್ಕಂಥದ್ದು 2005ರ CET ಪರೀಕ್ಷೆ ಅಂತ ಪ್ರಶ್ನೆಯ ಕುರಿತಾಗಿ ಕೊನೆಯದಾಗಿ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಆಪ್ಷನ್ಸ್ ಎ TAT ಅಂತಕ್ಕಂಥದ್ದು, ಆಪ್ಷನ್ಸ್ ಬಿ ರೋರ್ಶಾಕ್ ಮಷಿಗುರುತು ಪರೀಕ್ಷೆ ಅಂತಕ್ಕಂಥದ್ದು, ಸಿ ಐಸೆಂಕರ್ ಅವರ ವ್ಯಕ್ತಿತ್ವ ಶೋಧ ಪರೀಕ್ಷೆ ಅಂತಕ್ಕಂಥದ್ದು, ಆಪ್ಷನ್ಸ್ ಡಿ ಮಿನ್ನಿಸೋಟಾ ಮಲ್ಟಿಫೇಸಿಕ್ ವ್ಯಕ್ತಿತ್ವ ಶೋಧ ಪರೀಕ್ಷೆ ಅಂತ ಕರೀತಾರೆ. ಈ 4ರಲ್ಲಿ ಬಹಿರ್ಮುಖಿ ಮತ್ತು ಅಂತರ್ಮುಖಿಯನ್ನು ಪತ್ತೆ ಹಚ್ಚಬೇಕಾಗಿತ್ತು ಅಂತಂದರೆ ಐಸೆಂಕರ್ ಅವರ ವ್ಯಕ್ತಿತ್ವ ಶೋಧ ಪ್ರಶ್ನೆ ಅಂತಕ್ಕಂಥ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತಕ್ಕಂಥದ್ದು ನಾವು ನಿನ್ನಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡಿದ್ದೀವಿ. ನೆಕ್ಸ್ಟ್ ಇವತ್ತು ನೋಡೋದಾಗಿದ್ದರೆ ಮುಂದಿನ ಪ್ರಶ್ನೆ ಹೀಗಿದೆ: ಸಮೂಹ ರಚನೆಯನ್ನು ಅಭ್ಯಾಸ ಮಾಡಲು ಮನೋವಿಜ್ಞಾನಿಗಳು ಬಳಸುವ ವಿಧಾನವು. ಇದು ಕೂಡ 2005ರ CETಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಸಮೂಹ ರಚನೆ, ಒಂದು ಗುಂಪನ್ನು ಅಧ್ಯಯನ ಮಾಡಬೇಕಾದ್ರೆ ಒಂದು ಗುಂಪಿನಲ್ಲಿರ್ತಕ್ಕಂಥ ಸದಸ್ಯರ ಸಾಮಾಜಿಕ ಅಂಶಗಳನ್ನು ಅಧ್ಯಯನ ಮಾಡಬೇಕಾಗಿತ್ತು ಅಂತಂದರೆ ಮನೋವಿಜ್ಞಾನಿಗಳು ಬಳಸ್ಕೊಂಡಿರ್ತಕ್ಕಂಥ ವಿಧಾನ ಯಾವುದು ಅಂತಕ್ಕಂಥ ನಮ್ಮ ಪ್ರಶ್ನೆ ಇದೆ. ಆಪ್ಷನ್ಸ್ ಎ ಹೇಳ್ತಾ ಇದೆ ಸಮೂಹ ಅಧ್ಯಯನಗಳು, ಆಪ್ಷನ್ಸ್ ಬಿ ಹೇಳ್ತಾ ಇದೆ ಪ್ರಕ್ಷೇಪಣಾ ತಂತ್ರಗಳು, ಆಪ್ಷನ್ ಸಿ ಹೇಳ್ತಾ ಇದೆ ವ್ಯಕ್ತಿ ಅಧ್ಯಯನ, ಆಪ್ಷನ್ಸ್ ಇದೆ ಸಮಾಜ ಮಿತಿ ಅಲೇಖ. ಯಾವುದು ಇದಕ್ಕೆ ಕರೆಕ್ಟ್? ಆಪ್ಷನ್ ಎ ಸರ್. ಆಪ್ಷನ್ ಎ ಸಮೂಹ ಅಧ್ಯಯನಗಳು. ನೋಡಿ, ಸಮೂಹ ರಚನೆಯನ್ನು ಅಭ್ಯಾಸ ಮಾಡಲು ಮನೋವಿಜ್ಞಾನಿಗಳು ಬಳಸುವ ವಿಧಾನ. ಯಾವುದಮ್ಮ? ಪ್ರಶ್ನೆ ಕಾಣ್ತಾ ಇಲ್ಲ ಸರ್. ಬಂತಮ್ಮ? ಸಮೂಹ ರಚನೆಯನ್ನು ಅಭ್ಯಾಸ ಮಾಡಲು ಮನೋವಿಜ್ಞಾನಿಗಳು ಬಳಸುವ ವಿಧಾನವು. ಆಪ್ಷನ್ಸ್ ಎ ಸಮೂಹ ಅಧ್ಯಯನಗಳು, ಆಪ್ಷನ್ಸ್ ಬಿ ಪ್ರಕ್ಷೇಪಣಾ ತಂತ್ರ, ಆಪ್ಷನ್ ಸಿ ವ್ಯಕ್ತಿ ಅಧ್ಯಯನ, ಆಪ್ಷನ್ ಡಿ ಸಮಾಜ ಮಿತಿ ಅಲೇಖ. ಸಮೂಹ ಅಧ್ಯಯನಗಳು ಒಂದು ಸಮೂಹದ ರಚನೆಯನ್ನು ಅಭ್ಯಾಸ ಮಾಡಬೇಕಾಗಿತ್ತು ಅಂದರೆ ಮನೋವಿಜ್ಞಾನಿಗಳು ಬಳಸ್ಕೊಂಡಿರ್ತಕ್ಕಂಥ ವಿಧಾನ ಅಂತೇಳಿ ನಮ್ಮ ಪ್ರಶ್ನೆ ಇದೆ. ನಾವು ಸಮೂಹ ಗತಿಶಾಸ್ತ್ರ ಅಂತಕ್ಕಂಥ ಪರಿಕಲ್ಪನೆಯನ್ನು ಅಧ್ಯಯನ ಮಾಡುವಾಗ ಆ ಸಮೂಹ ಗತಿಶಾಸ್ತ್ರ ಪರಿಕಲ್ಪನೆಯಲ್ಲಿ ಬರ್ತಕ್ಕಂಥವು ಅಂತ ಕೇಳಿದಾಗ ಈ ಪ್ರಶ್ನೆ ಬರ್ತದೆ. ಅದರಲ್ಲಿ ಸೂಕ್ತವಾಗಿರ್ತಕ್ಕಂಥ ಆನ್ಸರ್ ಸಮೂಹ ಅಧ್ಯಯನಗಳು, ಪ್ರಕ್ಷೇಪಣ ತಂತ್ರಗಳು, ವ್ಯಕ್ತಿ ಅಧ್ಯಯನನೋ ಅಥವಾ ಸಮಾಜ ಮಿತಿ ಅಲೇಖ ಅಂತ ಕೇಳಿದಾಗ ಈ ಪ್ರಶ್ನೆಗೆ ಸೂಕ್ತವಾಗಿರ್ತಕ್ಕಂಥ ಉತ್ತರ ಸಮಾಜ ಮಿತಿ ಅಲೇಖ ಅಂತಕ್ಕಂಥ ಸೋಷಿಯೋಮೆಟ್ರಿ ಅಂತ ಕರಿತೀವಲ್ಲ, ಆ ಸೋಷಿಯೋಮೆಟ್ರಿ ಅಂತಕ್ಕಂಥದ್ದು. JL ಮೊರೇನೋ ಅಂತಕ್ಕಂಥವ್ರು ಏನು ಮಾಡ್ತಾರೆ ಅಂತ ಕೇಳಿದಾಗ ಈ ಒಂದು ಸಮಾಜ ಮಿತಿ ತಂತ್ರವನ್ನು ಅಥವಾ ಸಮಾಜ ಮಿತಿ ಅಲೇಖವನ್ನು ತಯಾರು ಮಾಡ್ತಾರೆ. ಈ ಸಮಾಜ ಮಿತಿ ಅಲೇಖ ಅಂತಕ್ಕಂಥದ್ದು ಒಂದು ಗುಂಪಿನಲ್ಲಿರ್ತಕ್ಕಂಥ ಸದಸ್ಯರ ಅಥವಾ ಒಂದು ಸಮೂಹದಲ್ಲಿರ್ತಕ್ಕಂಥ ಸದಸ್ಯರ ಸಾಮಾಜಿಕ ಅಂಶಗಳನ್ನು ಏನು ಮಾಡ್ತದೆ ಅಂತ ಕೇಳಿದಾಗ ಅಧ್ಯಯನ ಮಾಡ್ತಾರೆ. ಮತ್ತು ಒಂದು ಸಮೂಹ ಅಲ್ಲಿರ್ತಕ್ಕಂಥ ಸದಸ್ಯರು ಯಾವ ರೀತಿಯಾಗಿ ರಚನೆಗೊಂಡಿದ್ದಾರೆ ಅಂತಕ್ಕಂಥ ಅಂಶವನ್ನು ಏನು ಮಾಡ್ತದೆ ಅಂತ ಕೇಳಿದ್ರೆ ಸಮಾಜ ಮಿತಿ ಅಲೇಖ ಅಂತಕ್ಕಂಥ ಅಧ್ಯಯನ ಮಾಡ್ತದೆ. ಅದಕ್ಕೋಸ್ಕರವಾಗಿ ಸಮೂಹ ರಚನೆಯನ್ನು ಅಭ್ಯಾಸ ಮಾಡಲು ಮನೋವಿಜ್ಞಾನಿಗಳು ಬಳಸುವ ವಿಧಾನ ಅಂತ ಕೇಳಿದಾಗ ಅದು ಆಪ್ಷನ್ಸ್ ಡಿ ಸಮಾಜ ಮಿತಿ ಅಲೇಖ ಅಂತಕ್ಕಂಥದ್ದು. ನೆಕ್ಸ್ಟ್ ಒನ್, ಪ್ರಕ್ಷೇಪಣ ಉಪಕ್ರಮ ವ್ಯಕ್ತಿತ್ವವನ್ನು ಡ್ಯಾಶ್ಗೆ ಸಂಬಂಧಿಸಿದಂತೆ ಅಧ್ಯಯನ ಮಾಡುತ್ತದೆ. ಇದು 2006ರ CETಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಇದು ಪ್ರಕ್ಷೇಪಣ ಉಪಕ್ರಮ ವ್ಯಕ್ತಿತ್ವವನ್ನು
ಡ್ಯಾಶ್ಗೆ ಸಂಬಂಧಿಸಿದಂತೆ ಅದೇ ಆಪ್ಷನ್ಸ್ ಎ ಬಾಹ್ಯ ಲಕ್ಷಣಗಳು, ಆಪ್ಷನ್ಸ್ ಬಿ ಜೈವ ರಾಸಾಯನಿಕ ಕಾರಕಾಂಶಗಳು, ಆಪ್ಷನ್ ಸಿ ಸಂಜ್ಞಾನಾತ್ಮಕ ಲಕ್ಷಣಗಳು, ಆಪ್ಷನ್ ಡಿ ಗಹನವಾದ ಸುಪ್ತ ಚೇತನದ ಪ್ರೇರಣೆಗಳು. ಸರ್ ಸ್ಕ್ರೀನ್ ಮೇಲೆ ಪ್ರಶ್ನೆ ಕಾಣ್ತಾ ಇಲ್ಲ ಸರ್, ಪ್ರಶ್ನೆ ಇಲ್ಲ ಉತ್ತರಗಳೇ. ಸ್ಕ್ರೀನ್ ಶೇರ್ ಆಗಿದೆ ನೋಡಿ, ಈಗ ಸೇರ್ ಬಂದಿದ್ದಾನ ಸೇರ್ ಆಗಿದೆ ಬಂದಿದೆ. ಪ್ರಕ್ಷೇಪಣ ಉಪಕ್ರಮ ವ್ಯಕ್ತಿತ್ವವನ್ನು ಡ್ಯಾಶ್ಗೆ ಸಂಬಂಧಿಸಿದಂತೆ ಅಧ್ಯಯನ ಮಾಡುತ್ತದೆ. ಆಪ್ಷನ್ಸ್ ಎ ಬಾಹ್ಯ ಲಕ್ಷಣಗಳು, ಆಪ್ಷನ್ಸ್ ಬಿ ಜೈವ ರಾಸಾಯನಿಕ ಕಾರಕಾಂಶಗಳು, ಆಪ್ಷನ್ ಸಿ ಸಂಜ್ಞಾನಾತ್ಮಕ ಲಕ್ಷಣಗಳು, ಆಪ್ಷನ್ಸ್ ಡಿ ಗಹನವಾದ ಸುಪ್ತ ಚೇತನದ ಪ್ರೇರಣೆಗಳು. ಆಪ್ಷನ್ ಡಿ ಸರ್, ಗಹನವಾದ ಸುಪ್ತ ಚೇತನದ ಪ್ರೇರಣೆಗಳು. ಏನಂಬುದಂಗಂದ್ರೆ ಆ ಗಹನವಾದ ಸುಪ್ತ ಚೇತನದ ಪ್ರೇರಣೆಗಳಂದ್ರೆ ಅದೇ ಆಪ್ಷನ್ ನಾವು ಯಾಕೆ ಸೆಲೆಕ್ಟ್ ಮಾಡಬೇಕು? ಎಲ್ಲರೂ ನಿಮ್ಮ ಮೈಕನ್ನು ಮ್ಯೂಟ್ ಮಾಡ್ಕೊಳ್ಬೇಕು. ನೀವು ಏನಾದ್ರು ಹೇಳ್ತಿದ್ರೆ ಮಾತ್ರ ಏನು ಮಾಡಿ ಅಂತ ಕೇಳಿದಾಗ ಅನ್ಮ್ಯೂಟ್ ಮಾಡಿ ಹೇಳ್ಬೋದು. ಯಾಕಂತ ಕೇಳಿದ್ರೆ ರೆಕಾರ್ಡೆಡ್ ಕ್ಲಾಸ್ ಆಗ್ತದೆ, ಇದು ಡಿಸ್ಟರ್ಬೆನ್ಸ್ ಆಗಬಾರ್ದು. ಗಹನವಾದ ಸುಪ್ತ ಚೇತನದ ಪ್ರೇರಣೆಗಳು ಏನು ಹಿಂಗಂದ್ರೆ ಗಹನವಾದ ಸುಪ್ತ ಚೇತನದ ಪ್ರೇರಣೆಗಳು ಅಂದರೆ ಪ್ರಕ್ಷೇಪಣ ಉಪಕ್ರಮ ಅಂದ್ರೇನು? ಪ್ರಕ್ಷೇಪಣ ಉಪಕ್ರಮ ವ್ಯಕ್ತಿಯು ತನ್ನ ಮನಸ್ಸನ್ನೆಲ್ಲರೂ ಭಾವನೆಗಳನ್ನ ಹೊರಗಡೆ ವ್ಯಕ್ತಿಯು ತನ್ನ ಮನಸ್ಸಿರ್ತಕ್ಕಂಥ ಭಾವನೆಗಳನ್ನ ಹೊರಗಡೆ ಹಾಕುವುದು. ಅದಕ್ಕೇನಂತ ಕರೀತಾರಮ್ಮ? ಪ್ರಕ್ಷೇಪಣ. ಪ್ರಶ್ನೆ ಬರ್ತಾ ಇಲ್ಲ ಸರ್. ಇಲ್ಲ, ಕೆಲವರಿಗೆ ನೆಟ್ವರ್ಕ್ ಇಶ್ಯೂಸ್ ಇಂದ ಆಗ್ತಿರ್ಬೋದು. ಸ್ಕ್ರೀನ್ ಶೇರ್ ಆಗಿದೆ ಈಗ. ಒಂದು ವೇಳೆ ಆಗಿಲ್ಲ ಅಂತಂದರೆ ನೀವೇನು ಮಾಡ್ರಿ, ನನ್ನ ವಾಯ್ಸನ್ನು ಕೇಳ್ಕೋಬೇಕು. ಪ್ರಕ್ಷೇಪಣ ಉಪಕ್ರಮ ಅಂತಕ್ಕಂಥದ್ದು ನಮ್ಮ ಮನಸ್ಸಿನ ಸುಪ್ತ ಚೇತನದಲ್ಲಿ ತಳ್ಳಲ್ಪಟ್ಟಿರ್ತಕ್ಕಂಥ ಎಷ್ಟೋ ಭಾವನೆಗಳನ್ನು ಹೊರಗಡೆ ಹಾಕಬೇಕಾಗಿತ್ತಂದರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಸುಪ್ತ ಚೇತನದಲ್ಲಿರ್ತಕ್ಕಂಥ ಅಡಗಿಕೊಂಡಿರ್ತಕ್ಕಂಥ ಭಾವನೆಗಳನ್ನು ಹೊರಗಡೆ ತರಲಿಕ್ಕೆ ಬಳಕೆ ಮಾಡ್ಕೋತಕ್ಕಂಥ ಒಂದು ಉಪಕ್ರಮ ಯಾವುದಂತ ಕೇಳಿದಾಗ ಅದು ಪ್ರಕ್ಷೇಪಣ ಅಂತ ಕರೀತಾರೆ. ಅದಕ್ಕೆ ಒಂದು ತಂತ್ರ ಅಂತ ಕರೀತಾರೆ. ಅದಕ್ಕೆ ಆ ಪ್ರಕ್ಷೇಪಣ ತಂತ್ರವನ್ನು ಬಳಕೆ ಮಾಡಿಕೊಂಡು ಒಬ್ಬ ವ್ಯಕ್ತಿಯ ಮನಸ್ಸಿನ ಸುಪ್ತ ಚೇತನದಲ್ಲಿ ಅಡಗಿರ್ತಕ್ಕಂಥ ತಳ್ಳಲ್ಪಟ್ಟಿರ್ತಕ್ಕಂಥ ಭಾವನೆಗಳನ್ನು ಹೊರಗಡೆ ಸೆಳಲಿಕ್ಕೆ ಬಳಕೆ ಮಾಡಿಕೊಳ್ತಕ್ಕಂಥ ತಂತ್ರ ಅದು ಪ್ರಕ್ಷೇಪಣ ತಂತ್ರ ಅಂತ ಕರೀತಾರೆ. ಈ ಪ್ರಕ್ಷೇಪಣ ತಂತ್ರ ಅಂತಕ್ಕಂಥದ್ದು ವ್ಯಕ್ತಿತ್ವವನ್ನು ಡ್ಯಾಶ್ಗೆ ಸಂಬಂಧಿಸಿದಂತೆ ಅಧ್ಯಯನ ಮಾಡ್ತಂತಂದಾಗ ಆಪ್ಷನ್ಸ್ 4 ಗಹನವಾದ ಸುಪ್ತ ಚೇತನದ ಪ್ರೇರಣೆಗಳು. ಗಹನವಾದ ಸುಪ್ತ ಚೇತನದ ಪ್ರೇರಣೆಗಳು ಅಂತಂದಾಗ ಎಷ್ಟೋ ಅಂಶಗಳು ನಮ್ಮ ಸುಪ್ತ ಚೇತನದಲ್ಲಿ ಅಡಗಿಕೊಂಡಿವೆ. ಅವು ಹೊರಗಡೆ ಬರಲಿಕ್ಕೆ ಹಾತೊರಿತಾ ಇದ್ದರೂ ಕೂಡ ನಾವೇನು ಮಾಡ್ತಾಯಿದ್ವಿ ಅಂತ ಕೇಳಿದಾಗ ಸರಿಯಾದ ಸಮಯ ಅಲ್ಲ, ನೀನು ಇನ್ನೂ ಒಳಗಡೆ ಇರಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವೇನು ಮಾಡ್ತಾಯಿದ್ವಿ ಅಂತ ಭಾವನೆಗಳನ್ನು ಪ್ರೇರಣೆಗಳನ್ನು ಒಳಗೆ ತಳ್ಳಲ್ಪಡ್ತಾ ಇದ್ದೀವಿ. ಆ ಒಳಗಡೆ ತಳ್ಳಲ್ಪಟ್ಟಂಥ ಸುಪ್ತ ಚೇತನದಲ್ಲಿ ಅಡಕವಾಗಿರ್ತಕ್ಕಂಥ ಎಷ್ಟೋ ಭಾವನೆಗಳನ್ನು ನಾವು ಹೊರಗಡೆ ತರಬೇಕಾಗಿತ್ತಂತಂದರೆ ಪ್ರಕ್ಷೇಪಣ ತಂತ್ರವನ್ನು ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ವ್ಯಕ್ತಿತ್ವದಲ್ಲಿ ಪ್ರಕ್ಷೇಪಣ ತಂತ್ರವನ್ನು ಬಳಕೆ ಮಾಡಿಕೊಳ್ಳೋ ಮೂಲಕ ಗಹನವಾದ ಸುಪ್ತ ಚೇತನದ ಪ್ರೇರಣೆಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಕೆಲಸ ವ್ಯಕ್ತಿತ್ವದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಆಪ್ಷನ್ ಡಿ ಗಹನವಾದ ಸುಪ್ತ ಚೇತನದ ಪ್ರೇರಣೆಗಳು. ನೆಕ್ಸ್ಟ್ ಒನ್, 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಸಂವೇಗಾತ್ಮಕ ಮನೋಗ್ರಂಥಿಗಳನ್ನು ಅಧ್ಯಯನ ಮಾಡಲು ಸೂಕ್ತವಾದ ಪರೀಕ್ಷಣ. ಇದು ಕೂಡ 2006 CETಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಸಂವೇಗಾತ್ಮಕ ಮನೋಗ್ರಂಥಿಗಳನ್ನು ಅಧ್ಯಯನ ಮಾಡಲು ಸೂಕ್ತವಾದ ಪರೀಕ್ಷಣ. ಆಪ್ಷನ್ಸ್ ಎ TAT, ಆಪ್ಷನ್ಸ್ ಬಿ CAT, ಆಪ್ಷನ್ ಸಿ DAT,
ಆಪ್ಷನ್ ಡಿ ಮೇಲಿನವುಗಳಲ್ಲಿ ಯಾವುದಾದರೂ. ಯಾವುದು 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಸಂವೇದನಾ ಗ್ರಂಥಿಗಳನ್ನು ಅಧ್ಯಯನ ಮಾಡಲಿಕ್ಕೆ ಸೂಕ್ತವಾದ ಪರೀಕ್ಷೆ? ಇದರಲ್ಲಿ TATನೋ, CATನೋ ಅಥವಾ DATನೋ? ನಾವು ನಿನ್ನೆ ತರಗತಿಯಲ್ಲಿ ನೋಡಿದ್ವಿ TAT ಅಂದ್ರೇನು, CAT ಅಂದ್ರೇನು, DAT ಅಂದ್ರೇನು ಅಂತೇಳಿ. TAT ಅಂತಕ್ಕಂಥದ್ದು ವ್ಯಕ್ತಿತ್ವವನ್ನು ಅಳತೆ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಪರೀಕ್ಷೆ, ವ್ಯಕ್ತಿತ್ವ ಪರೀಕ್ಷೆ. CAT ಅಂತಕ್ಕಂಥದ್ದು ಕೂಡ ಒಂದು ವ್ಯಕ್ತಿತ್ವ ಪರೀಕ್ಷೆ. DAT ಅಂತಕ್ಕಂಥದ್ದು ಅಭಿಕ್ಷಮತಾ ಪರೀಕ್ಷೆ, ಡಿಫರೆನ್ಷಿಯಲ್ ಅಪ್ಟಿಟ್ಯೂಡ್ ಟೆಸ್ಟ್ ಅಂತೇಳಿ. ಮೇಲಿನವುಗಳಲ್ಲಿ ಯಾವುದಾದರೂ? ಯಾವುದು ಇದಕ್ಕೆ ಆನ್ಸರ್ ಇಲ್ಲಿ? ಆಪ್ಷನ್ ಬಿ ಸರ್, CAT. ಆಪ್ಷನ್ಸ್ ಬಿ, CAT. ಏನಮ್ಮದು CAT ಅಂದರೆ? ಏನು CAT ಅಂದರೆ? TAT ಯಾವ ರೀತಿಯಾಗಿದೆಯೋ ಅದೇ ರೀತಿಯಾಗಿ CAT. TAT ಅಂತಕ್ಕಂಥದ್ದು 10 ವರ್ಷಕ್ಕಿಂತ ಮೇಲ್ಪಟ್ಟ ಅಥವಾ 14 ವರ್ಷಕ್ಕಿಂತ ಮೇಲ್ಪಟ್ಟಿರ್ತಕ್ಕಂಥ ಮಕ್ಕಳ ವ್ಯಕ್ತಿತ್ವವನ್ನು ಅಧ್ಯಯನ ಮಾಡಲಿಕ್ಕೆ ಬಳಸ್ಕೊಳ್ತಕ್ಕಂಥ ಪರೀಕ್ಷೆ. CAT ಅಂತಕ್ಕಂಥದ್ದು 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಸಂವೇಗಾತ್ಮಕ ಮನೋಗ್ರಂಥಿಗಳನ್ನು ಕರಿಬೋದು ಅಥವಾ ವ್ಯಕ್ತಿತ್ವವನ್ನು ಅಧ್ಯಯನ ಮಾಡಲಿಕ್ಕೆ ಬಳಸ್ಕೊಳ್ಬೇಕಾಗಿರ್ತಕ್ಕಂಥ ಪರೀಕ್ಷೆ. TAT ಅಂತಕ್ಕಂಥದ್ದು ಥೀಮ್ಯಾಟಿಕ್ ಅಪರ್ಸೆಪ್ಷನ್ ಟೆಸ್ಟ್ ಅಂತ ಕರೀತಾರೆ. CAT ಅಂದರೆ ಚಿಲ್ಡ್ರನ್ ಅಪರ್ಸೆಪ್ಷನ್ ಟೆಸ್ಟ್ ಅಂತ ಕರೀತಾರೆ. ಹಾಗಾಗಿ 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಸಂವೇಗಾತ್ಮಕ ಮನೋಗ್ರಂಥಿಗಳನ್ನು ಅಧ್ಯಯನ ಮಾಡಲು ಸೂಕ್ತವಾಗಿರ್ತಕ್ಕಂಥ ಪರೀಕ್ಷೆ ಅಂತ ಕೇಳಿದಾಗ ಅದು ಆಪ್ಷನ್ಸ್ ಬಿ, CAT ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡಿ, DAT ಪರೀಕ್ಷಣವನ್ನು ಡ್ಯಾಶ್ ಅಳತೆ ಮಾಡಲು ಉಪಯೋಗಿಸಲಾಗುತ್ತದೆ. ಇದು ಕೂಡ 2006ರ CETಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆನೇ. ಆಪ್ಷನ್ಸ್ ಎ ಬುದ್ಧಿಶಕ್ತಿ, ಆಪ್ಷನ್ಸ್ ಬಿ ಸಾಧನೆ, ಆಪ್ಷನ್ ಸಿ ಅಭಿಸಾಮರ್ಥ್ಯ, ಆಪ್ಷನ್ಸ್ ಡಿ ಅಭಿವೃದ್ಧಿ. ಏನೇನು ಅಳತೆ ಮಾಡ್ತಾರೆ DAT ಅಂತಕ್ಕಂಥದ್ದು? ಆಪ್ಷನ್ ಸಿ ಸರ್. ಆಪ್ಷನ್ ಸಿ ಅಭಿಸಾಮರ್ಥ್ಯ. DAT ಡಿಫರೆನ್ಷಿಯಲ್ ಅಪ್ಟಿಟ್ಯೂಡ್ ಟೆಸ್ಟ್ ಅಭಿಕ್ಷಮತಾ ಪರೀಕ್ಷೆ ಆಗಿರೋದ್ರಿಂದ ಈ ಅಭಿಕ್ಷಮತಾ ಪರೀಕ್ಷೆ ಅಂತಕ್ಕಂಥ ಏನನ್ನು ಅಳತೆ ಮಾಡ್ತಾರೆ ಅಂತ ಕೇಳಿದಾಗ ಅದು ಅಭಿಕ್ಷಮತಾ ಅಥವಾ ಅಭಿಸಾಮರ್ಥ್ಯ ಯಾವುದೇ ಆಗಿರ್ಬೋದು. ಪದಗಳಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದಾಗ ಬದಲಾವಣೆ ಮಾಡ್ತಾರೆ. ಆ ಪದಗಳಲ್ಲಿ ಬದಲಾವಣೆ ಮಾಡಿದಾಗ ನಾವು ಯಾವುದೇ ಗೊಂದಲಕ್ಕೊಳಗಾಗದೆ, ಮತ್ತು ಅಭಿವೃದ್ಧಿ ಅಂತ ಆಗ್ಬಾರ್ದು, ಅಭಿವೃದ್ಧಿನೇ ಬೇರೆ, ಅಭಿಕ್ಷಮತೆಯೇ ಬೇರೆ. ಅದಕ್ಕೋಸ್ಕರವಾಗಿ ಮನೋವೃತ್ತಿ ಅನ್ಬೋದು ಅಥವಾ ಅಭಿವೃದ್ಧಿ ಅನ್ಬೋದು. ಅಭಿಸಾಮರ್ಥ್ಯ ಅಂತಕ್ಕಂಥದ್ದು ಬೇರೆ ಆಗುತ್ತೆ. ಅದಕ್ಕೋಸ್ಕರ ಬುದ್ಧಿಶಕ್ತಿ, ಸಾಧನೆ ಇವೆರಡು ಏನಾಗ ಇದಕ್ಕೂ ಸೂಟಬಲ್ ಆಗಲ್ಲ, ನಾವೇನು ಮಾಡ್ಬೋದು, ರಿಜೆಕ್ಟ್ ಮಾಡ್ಬೋದು. ಆದರೆ ಅಭಿಸಾಮರ್ಥ್ಯ ಮತ್ತು ಅಭಿವೃದ್ಧಿಯನ್ನು ತೆಗೆದುಕೊಂಡಾಗ ನಾವು ಏನು ಮಾಡೋದು, ಗೊಂದಲಕ್ಕೊಳಗಾಗಿ ಇಲ್ಲಿ ಅಭಿಸಾಮರ್ಥ್ಯ ಅಂತಿದೆ, ಇದು ಅಭಿವೃದ್ಧಿ ಆಗಿರ್ಬೋದು, ಮತ್ತು ನಾವೇನು ಮಾಡ್ಬೋದು, ಅಭಿವೃದ್ಧಿಯನ್ನು ಆಗಬಾರ್ದು. ಅಭಿವೃದ್ಧಿ ಅಂತಕ್ಕಂಥದ್ದೇ ಬೇರೆ, ಅಭಿಸಾಮರ್ಥ್ಯ ಅಂತಕ್ಕಂಥದ್ದು ಬೇರೆ. ಅದಕ್ಕೋಸ್ಕರ ಅಭಿಕ್ಷಮತಾ ಪರೀಕ್ಷೆ ಆಗಿರೋದ್ರಿಂದ ಸೂಕ್ತವಾಗಿರ್ತಕ್ಕಂಥ ಆನ್ಸರ್ ಅಂತ ಕೇಳಿದಾಗ ಆಪ್ಷನ್ ಸಿ ಅಭಿಸಾಮರ್ಥ್ಯ ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ: ನಿರ್ದಿಷ್ಟ ಲಕ್ಷಣಗಳ ರೂಪದಲ್ಲಿ ವ್ಯಕ್ತಿತ್ವವನ್ನು ವಿಶ್ಲೇಷಿಸುವ ಮತ್ತು ವರ್ಣಿಸುವ ಉಪಕ್ರಮಕ್ಕೆ ಡ್ಯಾಶ್ ಉಪಕ್ರಮ ಎನ್ನುತ್ತಾರೆ. ನೋಡಿ, ಇದು ಕೂಡ 2006ರ CETಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ನಿರ್ದಿಷ್ಟ ಲಕ್ಷಣಗಳ ರೂಪದಲ್ಲಿ ವ್ಯಕ್ತಿತ್ವವನ್ನು ವಿಶ್ಲೇಷಿಸುವ ಮತ್ತು ವರ್ಣಿಸುವ ಉಪಕ್ರಮಕ್ಕೆ ಡ್ಯಾಶ್ ಉಪಕ್ರಮ ಎನ್ನುತ್ತಾರೆ. ಪ್ರಕ್ಷೇಪಣ ಉಪಕ್ರಮನೋ, ಪ್ರರೂಪ ಉಪಕ್ರಮನೋ, ವಿಶೇಷಕ ಉಪಕ್ರಮನೋ, ಆಯಾಮ ಉಪಕ್ರಮನೋ? ವಿಶೇಷಕ ಉಪಕ್ರಮ ಸರ್. ವಿಶೇಷಕ ಉಪಕ್ರಮ ಇದೇನಾ? ನಿರ್ದಿಷ್ಟ ಲಕ್ಷಣಗಳ ರೂಪದಲ್ಲಿ ವ್ಯಕ್ತಿತ್ವವನ್ನು ವಿಶ್ಲೇಷಿಸುವ ಮತ್ತು ವರ್ಣಿಸುವ ಉಪಕ್ರಮಕ್ಕೆ ವಿಶೇಷಕ ಉಪಕ್ರಮ ಅಂತ ಇದೆಯಾ ಹೆಸರು? ಏನು ವಿಶೇಷಕ ಉಪಕ್ರಮ ಅಂತಂದ್ರೆ, ನಿರ್ದಿಷ್ಟ ಲಕ್ಷಣಗಳ ರೂಪದಲ್ಲಿ
ವ್ಯಕ್ತಿತ್ವವನ್ನು ವಿಶ್ಲೇಷಿಸ್ತಕ್ಕಂಥ ಮತ್ತು ವರ್ಣಿಸುವ ಉಪಕ್ರಮ. ಯಾವುದದು? ವಿಶೇಷಕ ಅನ್ನೋದಾಗಿದ್ದರೆ ವಿಶೇಷಕ ಉಪಕ್ರಮ ಅಂದ್ರೇನು? ಯಾವುದಕ್ಕೆ ವಿಶೇಷ ಉಪಕ್ರಮ ಅಂತ ಕರಿಬೇಕು? ನೀವು ಹೇಳ್ತಕ್ಕಂಥ ಆನ್ಸರ್ ಕರೆಕ್ಟ್ ಆಗಿದೆ, ವಿಶೇಷಕ ಉಪಕ್ರಮ. ಏನು ವಿಶೇಷ? ವ್ಯಕ್ತಿತ್ವವನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ವಿಶ್ಲೇಷಣೆ ಮಾಡ್ತಕ್ಕಂಥ ಕ್ರಮಗಳನ್ನು 3 ಪ್ರಕಾರವಾಗಿ ವಿಂಗಡಿಸಿದ್ದಾರೆ ಅಂತ ನಿನ್ನೆ ತರಗತಿಯಲ್ಲಿ ನಾನು ಹೇಳಿದೆ. ಮೊದಲೇ ಪ್ರಕಾರ ಟೈಪ್ ಅಪ್ರೋಚಸ್, ಪ್ರರೂಪ. ಇಲ್ಲಿದೆ ನೋಡ್ರಿ, ಪ್ರರೂಪ ಅಂತಕ್ಕಂಥದ್ದು ಮೊದಲೇ ಪ್ರಕಾರ, ಇದು ಪ್ರರೂಪ ಉಪಕ್ರಮ ಅಂತೇಳಿ. ಎರಡನೇ ಪ್ರಕಾರ ಟ್ರೈಟ್ ಅಪ್ರೋಚಸ್. ಟ್ರೈಟ್ ಅಪ್ರೋಚಸ್ ಅಂತಂದರೆ ಸ್ಥಿರ ಗುಣ ಸಿದ್ಧಾಂತ ಅಥವಾ ಸ್ಥಿರ ಗುಣ ಉಪಕ್ರಮ ಆಗಿರ್ಬೋದು, ವಿಶಿಷ್ಟ ಗುಣ ಉಪಕ್ರಮ ಆಗಿರ್ಬೋದು, ವಿಶೇಷಕ ಉಪಕ್ರಮ ಆಗಿರ್ಬೋದು. ಹೆಸರು ನೋಡಿ, ಪದಗಳು ಯಾವುದಾದ್ರು ಬಳಕೆ ಮಾಡ್ಬೋದು. ಅದಕ್ಕೋಸ್ಕರವಾಗಿ ವಿಶೇಷಕ ಉಪಕ್ರಮ ಅಂತ ಕರೀತಾರೆ, ಸ್ಥಿರ ಗುಣ ಉಪಕ್ರಮ ಅಂತ ಕರೀತಾರೆ, ವಿಶಿಷ್ಟ ಗುಣಗಳ ಉಪಕ್ರಮ ಅಂತ ಕರೀತಾರೆ. ಯಾವುದೇ ಹೆಸರಿಂದ ಕರಿಬೋದು. ಇದು ಎರಡನೇ ಪ್ರಕಾರ. ಇನ್ನು ಮೂರನೇ ಪ್ರಕಾರಕ್ಕೆ ಬಂದಾಗ ಕಾರಕ ಉಪಕ್ರಮ ಅಂತ ಕರೀತಾರೆ. ಅದಕ್ಕೋಸ್ಕರವಾಗಿ ಇಲ್ಲಿ ಪ್ರಕ್ಷೇಪಣ ಅಂತಕ್ಕಂಥದ್ದು ವ್ಯಕ್ತಿತ್ವವನ್ನು ಅಳತೆ ಮಾಡಲಿಕ್ಕೆ ಬಳಕೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಪ್ರಕಾರದ ಪರೀಕ್ಷೆಗಳು. ಇಲ್ಲಿ ಆಯಾಮ ಅಂತಕ್ಕಂಥದ್ದು ಇಲ್ಲಿ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಇಲ್ಲಿ ಪ್ರರೂಪ ಉಪಕ್ರಮ ಅಂತಕ್ಕಂಥದ್ದು ಕೇವಲ ಶಾರೀರಿಕ ಅಂಶಗಳನ್ನು ಆಧಾರವಾಗಿಟ್ಕೊಂಡು ವ್ಯಕ್ತಿತ್ವವನ್ನು ವಿಶ್ಲೇಷಣೆ ಮಾಡಿರ್ತಕ್ಕಂಥ ಕ್ರಮ, ಅದು ಪ್ರರೂಪ ಉಪಕ್ರಮ ಆಗಿದ್ದರೆ, ವ್ಯಕ್ತಿಯಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಲಕ್ಷಣಗಳು ಮತ್ತು ನಿರ್ದಿಷ್ಟವಾಗಿರ್ತಕ್ಕಂಥ ಲಕ್ಷಣಗಳನ್ನು ಇಟ್ಕೊಂಡು ವ್ಯಕ್ತಿತ್ವವನ್ನು ಏನು ಮಾಡ್ಯಾರ ಅಂತ ಕೇಳಿದ್ರೆ ವಿಶ್ಲೇಷಣೆ ಮಾಡಿದ್ದಾರೆ. ಅದಕ್ಕೆ ಅಂತ ಕರೀತಾರೆ ವಿಶೇಷಕ ಉಪಕ್ರಮ, ವಿಶಿಷ್ಟ ಉಪಕ್ರಮ, ಸ್ಥಿರಗುಣ ಉಪಕ್ರಮ, ಈ ರೀತಿ ಕರಿತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಅಂತ ಕೇಳಿದಾಗ ಅದು ವಿಶೇಷಕ ಉಪಕ್ರಮ ಅಂತಕ್ಕಂಥದ್ದು. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಕ್ಷೇಪಣ ಪರೀಕ್ಷೆ ಅಲ್ಲ? ಇದು 2007ರ CETಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಆಪ್ಷನ್ಸ್ ಎ ಅಂತರ್ಮುಖತೆ ಪರೀಕ್ಷೆ, ಆಪ್ಷನ್ಸ್ ಬಿ ಮಕ್ಕಳ ಅಪರ್ಸೆಪ್ಷನ್ ಪರೀಕ್ಷೆ, ಆಪ್ಷನ್ ಸಿ ರೋರ್ಶಾಕ್ ಮಷಿ ಗುರುತು ಪರೀಕ್ಷೆ, ಆಪ್ಷನ್ ಡಿ ಥಿಮ್ಯಾಟಿಕ್ ಅಪರ್ಸೆಪ್ಷನ್ ಪರೀಕ್ಷೆ. ಆಪ್ಷನ್ ಎ ಸರ್, ಅಂತರ್ಮುಖತೆ ಮತ್ತು ಬಹಿರ್ಮುಖತೆ ಪರೀಕ್ಷೆ. ಏನಂಬಿದು ಅಂತರ್ಮುಖತೆ ಮತ್ತು ಬಹಿರ್ಮುಖತೆ ಪರೀಕ್ಷೆ? ಇದು ಅಂತರ್ಮುಖತೆ ಮತ್ತು ಬಹಿರ್ಮುಖತೆ. ಅಂತರ್ಮುಖತೆ ಅವರು ವಿಂಗಡಣೆ ಮಾಡ್ಯಾರ. ಯಾರಮ್ಮ? ಐಸಂಕ್ ರವ್ರಿ ಸರ್, ವ್ಯಕ್ತಿತ್ವ ಶೋಧ ಪರೀಕ್ಷೆಯನ್ನು ಪತ್ತೆ ಹಚ್ಚಲ್ಕ್ರಿ ಅಂತರ್ಮುಖಿ ಮತ್ತು ಬಹಿರ್ಮುಖಿ ಪರೀಕ್ಷೆಗಳನ್ನ ಸೂಕ್ತ ಇದು ಮಾಡ್ಯಾರ. ವ್ಯಕ್ತಿತ್ವ ಐತ್ರಿ ಸರ್ ಇದು. ಅದಕ್ಕಾಗಿ ಅದು ಅಂತರ್ಮುಖಿ ಮತ್ತು ಬಹಿರ್ಮುಖಿ ಪರೀಕ್ಷೆ ಅದು ಪ್ರಕ್ಷೇಪಣ ಅಲ್ರಿ. ಇದು CAT, TAT, ಆಮೇಲೆ ರೋಶಾಕ್ ಮಷಿ ಗುರುತು ಪರೀಕ್ಷೆ, ಇದೊಂದು ಇವು ಅಷ್ಟು ಪ್ರಕ್ಷೇಪಣ ಪರೀಕ್ಷೆಗಳಲ್ರಿ. CAT ಆಗಿರ್ಬೋದು, ರೋಶಾಂಕ್ರವರ ಮಷಿ ಗುರುತು ಪರೀಕ್ಷೆ ಆಗಿರ್ಬೋದು, TAT ಆಗಿರ್ಬೋದು, ಇವು ಮೂರೇನೋ ಅಂತ ಕೇಳಿದಾಗ ಪ್ರಕ್ಷೇಪ ತಂತ್ರಗಳಲ್ಲಿ ಬರ್ತಕ್ಕಂಥ ಅಥವಾ ಪ್ರಕ್ಷೇಪಣ ಪರೀಕ್ಷೆಗಳಲ್ಲಿ ಬರ್ತಕ್ಕಂಥ ಪರೀಕ್ಷೆಗಳಾಗಿವೆ. ಅಂತರ್ಮುಖತೆ ಮತ್ತು ಬಹಿರ್ಮುಖತೆ ಪರೀಕ್ಷೆ ಅಂತಕ್ಕಂಥ ಇರಲಿದ್ದು ಯಾವುದು ಪ್ರಕ್ಷೇಪಣ ಪರೀಕ್ಷೆ ಅಲ್ಲ, ಪ್ರಕ್ಷೇಪಣವಲ್ಲದ ತಂತ್ರಗಳು ಅಂತ ಕರೀತಾರೆ. ಆ ಪ್ರಕ್ಷೇಪಣವಲ್ಲದ ತಂತ್ರಗಳಲ್ಲಿ ಬರ್ತಕ್ಕಂಥ ಅಂತ ಕೇಳಿದಾಗ ಅದು ಅಂತರ್ಮುಖತೆ ಮತ್ತು ಬಹಿರ್ಮುಖತೆ ಪರೀಕ್ಷೆ ಅಂತಕ್ಕಂಥದ್ದು. HJ ಐಶಂಕ್ರವರ ವ್ಯಕ್ತಿತ್ವ ಶೋಧ ಪರೀಕ್ಷೆಯಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಅಂತರ್ಮುಖತೆ ಮತ್ತು ಬಹಿರ್ಮುಖತೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಏನು ಮಾಡ್ತಾರೆ ಅವರು, ಆ ಪರೀಕ್ಷೆಯನ್ನು ಪ್ರಿಪೇರ್ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಆಪ್ಷನ್ಸ್ ಎ ಅಂತರ್ಮುಖತೆ ಮತ್ತು ಬಹಿರ್ಮುಖತೆ ಪರೀಕ್ಷೆ ಅಂತಕ್ಕಂಥದ್ದು ಪ್ರಕ್ಷೇಪಣ ಪರೀಕ್ಷೆ ಅಲ್ಲ ಅಂತಕ್ಕಂಥ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್, ಬುದ್ಧಿಶಕ್ತಿ ಸಿದ್ಧಾಂತವನ್ನು ಪ್ರತಿಪಾದಿಸಿರದ ಮನೋವಿಜ್ಞಾನಿ. 2007ರ CETಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಬುದ್ಧಿಶಕ್ತಿ ಸಿದ್ಧಾಂತವನ್ನು ಪ್ರತಿಪಾದಿಸಿರದ ಮನೋವಿಜ್ಞಾನಿ. ಆಪ್ಷನ್ಸ್ ಎ ಗಿಲ್ಫೋರ್ಡ್. ಯಾರಮ್ಮ? ಹೇಳಿ. ಆಪ್ಷನ್ಸ್ ಬಿ ಸ್ಪಿಯರ್ಮನ್ ಇದೆ, ಆಪ್ಷನ್ ಸಿ ಆಪ್ಷನ್ಸ್ ಡಿ ಆಲ್ಪೋರ್ಟ್. ಯಾಕಮ್ಮ ಆಲ್ಪೋರ್ಟ್ ಯಾರವರು? ಇವ್ರು ಆಲ್ಪೋರ್ಟ್ ಅನ್ನೋರ್ರಿ ವ್ಯಕ್ತಿತ್ವ ಒಳಗ್ ಬರ್ತಾರಿ ಸರಿ.
ಜೆ.ಪಿ. ಗಿಲ್ಫಾರ್ಟ್ 3 ಆಯಾಮಗಳ ಸಿದ್ಧಾಂತವನ್ನ ಮಂಡಿಸ್ಯಾನ್ರಿ. ಎಸ್, ವೆರಿ ಗುಡ್. ಚಾರ್ಲ್ಸ್ ಸ್ಪಿಯರ್ಮನ್ ದ್ವಿಅಂಶ ಸಿದ್ಧಾಂತವನ್ನ ಹೇಳಿದಾನ್ರಿ. ದ್ವಿಕಾರಕ ಸಿದ್ಧಾಂತ, ಎಸ್, GS. ಹಾ ರೀ ಸರ್. ಜಿ ಮತ್ತು ಎಸ್ ರೀ ಸರ್. G ಮತ್ತು S, ರೈಟ್. ಲೂಯಿಸ್ ಥರ್ಸ್ಟನ್ ಸಮೂಹಕಾರಕ ಹೇಳನ್ರಿ ಸರ್. ಸಮೂಹಕಾರಕ ಸಿದ್ಧಾಂತ, ಹೌದು. ಎಸ್. ಹಾ ಇವರು ಹಾಗೆ 3 ಬುದ್ಧಿಶಕ್ತಿ ಬರ್ತದೆ ಸರ್. ಇದು ಅಲ್ಪೋರ್ಟ್ ವ್ಯಕ್ತಿತ್ವ ಬರ್ತೈತಿ. ರೈಟ್, ವೆರಿ ಗುಡ್, ವೆರಿ ಗುಡ್. ಒಳ್ಳೆ ಜಸ್ಟಿಫಿಕೇಶನ್. ಬುದ್ಧಿಶಕ್ತಿ ಸಿದ್ಧಾಂತವನ್ನು ತೆಗೆದುಕೊಂಡಾಗ ಗಿಲ್ಫೋರ್ಡ್ ಆಗಿರ್ಬೋದು, ಸ್ಪಿಯರ್ಮನ್ ಆಗಿರ್ಬೋದು, ಥರ್ಸ್ಟನ್ ಅವರಾಗಿರ್ಬೋದು, ಮೂವರು ಬುದ್ಧಿಶಕ್ತಿಯ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಗಿಲ್ಫೋರ್ಡ್ ರವರ SI ಮಾಡೆಲ್ ಅಂತ ಕರೀತಾರೆ. ಇದೊಂದು ನೆನಪಿಟ್ಕೋಬೇಕಮ್ಮ ನೀವು, SI ಮಾಡೆಲ್ ಅಂತಕ್ಕಂಥದ್ದು. SI ಮಾಡೆಲ್ ಅಂತ ಸ್ಟ್ರಕ್ಚರ್ ಆಫ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ. ಆ ಸ್ಟ್ರಕ್ಚರ್ ಆಫ್ ಇಂಟೆಲಿಜೆನ್ಸ್ ಅಂತಕ್ಕಂಥ ಈ ಸಿದ್ಧಾಂತ, ಬುದ್ಧಿಶಕ್ತಿ ಸಿದ್ಧಾಂತದಲ್ಲಿ ಪ್ರಮುಖವಾಗಿರ್ತಕ್ಕಂಥ 3 ಅಂಶಗಳ ಬಗ್ಗೆ ಅವ್ರು ಏನು ಮಾಡ್ತಾರೆ ಅಂತ ಕೇಳಿದಾಗ ಅವ್ರು ಗಮನ ಕೊಡ್ತಾರೆ. ಇನ್ನೊಂದು ನೆನಪಿಟ್ಕೋಬೇಕು ನೀವು, ಇಂದಿನ ಪರೀಕ್ಷೆಗಳು ಒಂದು ಸಲ ಪ್ರಶ್ನೆ ಬಂದಿದೆ. ಗಿಲ್ಫೋರ್ಡ್ ರವರ ಬುದ್ಧಿಶಕ್ತಿ ಸಿದ್ಧಾಂತ ಯಾವುದಕ್ಕೆ ಹೋಲಿಸಲಾಗಿದೆ ಅಂತ ಕರೆದರೆ ಘನಕ್ಕೆ ಹೋಲಿಸಲಾಗಿದೆ. ಅವರು ಒಂದು ಘನಕ್ಕೆ ಕ್ಯೂಬ್ ಅಂತಂದು ಕರಿತೀವಲ್ಲ, ನಾವು ಆ ಕ್ಯೂಬ್ಗೆ ಏನು ಮಾಡ್ತಾರೆ ಅಂತ ಕೇಳಿದಾಗ ಅವರು ತಮ್ಮ ಒಂದು SI ಮಾಡೆಲ್ ಸಿದ್ಧಾಂತವನ್ನು ಹೋಲಿಸ್ತಾರೆ. ಅದಕ್ಕೋಸ್ಕರವಾಗಿ ಗಿಲ್ಫೋರ್ಡ್ ರವರ ಈ ಒಂದು ಬುದ್ಧಿಶಕ್ತಿ ಸಿದ್ಧಾಂತ ಬಗ್ಗೆ 2 ಅಂಶಗಳು ನಿಮಗೆ ಗೊತ್ತಿರಬೇಕು. ಮೊದಲನೇದಾಗಿ ಅಂತ ಕೇಳಿದಾಗ SI ಮಾಡೆಲ್ ಅಂತ ಕರೀತಾರೆ. ಎರಡನೇದಾಗಿ ಯಾವುದಪ್ಪ ಅಂತ ಕೇಳಿದಾಗ ಕ್ಯೂಬ್ಗೆ ಏನು ಮಾಡ್ತಾರೆ, ಹೋಲಿಕೆ ಮಾಡ್ತಾರೆ. 3 ಪ್ರಕಾರದ ಅಂಶಗಳನ್ನು ಅವರು ಕೊಡ್ತಾರೆ. ಸ್ಪಿಯರ್ಮನ್ ರವರ ದ್ವಿಕಾರಕ ಸಿದ್ಧಾಂತ ಅಂತ ನಾವು ಅಧ್ಯಯನ ಮಾಡ್ತೀವಿ. ಆ ದ್ವಿಕಾರಕ ಸಿದ್ಧಾಂತ ಥಿಯರಿ ಅಂತ ಕೂಡ ಕರೀತಾರೆ. ಅದನ್ನು ಕಡೆ ನಾವು ಗಮನಿಸಬೇಕಾಗುತ್ತೆ. ಥರ್ಸ್ಟನ್ ರವರ ಸಮೂಹಕಾರಕ ಸಿದ್ಧಾಂತ ಅಂತ ಕರೀತಾರೆ, ಅಥವಾ ಪ್ರೈಮರಿ ಎಬಿಲಿಟೀಸ್ ಅಂತ ಕರೀತಾರೆ. ಇಲ್ಲಿ 9 ಪ್ರಕಾರದ ಎಬಿಲಿಟಿಗಳನ್ನು ಥರ್ಸ್ಟನ್ ರವರು ಏನು ಮಾಡ್ತಾರಪ್ಪ ಅಂತ ಕೇಳಿದಾಗ ತೋರಿಸ್ತಾರೆ. ಅದಕ್ಕೋಸ್ಕರವಾಗಿ ಈ 3 ಕೊಟ್ಟಿರ್ತಕ್ಕಂಥ ಸಿದ್ಧಾಂತಗಳು ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತಿರುವುದರಿಂದ ಇವರು ಬುದ್ಧಿಶಕ್ತಿ ಸಿದ್ಧಾಂತವನ್ನು ಪ್ರತಿಪಾದಿಸಿರ್ತಕ್ಕಂಥ ಮನೋವಿಜ್ಞಾನಿಗಳಾಗಿದ್ದಾರೆ. ಆದರೆ ಆಲ್ಪೋರ್ಟ್ ರವರು ಮಾತ್ರ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿತ್ವವನ್ನು ವಿನ್ಯಾಸಗೊಳಿಸ್ತಕ್ಕಂಥ ಸಿದ್ಧಾಂತ ಅಂತೇಳಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಇಲ್ಲಿ ಆಪ್ಷನ್ ಡಿ ಆಲ್ಪೋರ್ಟ್ ಅಂತಕ್ಕಂಥದ್ದು ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮೊರೇನೋ ರೂಪ್ ಏನಮ್ಮ? ಇನ್ನೊಂದ್ಸರಿ ಹೇಳಿ ಸರ್. 23 ಕ್ವಶನ್. ಎಸ್, ಗಿಲ್ಫೋರ್ಡ್ ರವರು ಬುದ್ಧಿಶಕ್ತಿ ಸಿದ್ಧಾಂತವನ್ನು ಕೊಟ್ಟಿದ್ದಾರೆ. ಗಿಲ್ಫೋರ್ಡ್ ರವರ ಮಾದರಿ ಅಂತ ಕರೀತಾರೆ, ಮತ್ತು SI ಮಾಡೆಲ್ ಅಂತ ಕೂಡ ಕರೀತಾರೆ. SI ಮಾಡೆಲ್ ಥಿಯರಿ ಆಫ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ, ಸ್ಟ್ರಕ್ಚರ್ ಆಫ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ. ಆ 3 ಅಂಶಗಳನ್ನು ಕೊಡ್ತಾರೆ. ಆ 3 ಅಂಶಗಳನ್ನು ಒಂದು ಘನಕ್ಕೆ ಏನು ಮಾಡ್ತಾರೆ ಅಂತ ಕೇಳಿದಾಗ ಅವರು ಹೋಲಿಸ್ತಾರೆ. ಅದಕ್ಕೋಸ್ಕರವಾಗಿ ಕ್ಯೂಬ್ ಅಂತ ಕರೀತಾರೆ ಘನ, ಆ ಘನಕ್ಕೆ ಹೋಲಿಸೋದರ ಮುಖಾಂತರ 3 ಅಂಶಗಳ ಮೂಲಕ ಬುದ್ಧಿಶಕ್ತಿ ಯಾವುದಾಗಿ ಏನಾಗುತ್ತೆ, ರಚನೆ ಆಗುತ್ತೆ ಅಂತಕ್ಕಂಥದ್ದನ್ನು ಗಿಲ್ಫೋರ್ಡ್ ಅವರು ಹೇಳ್ತಾರೆ. ಇನ್ನು ಸ್ಪಿಯರ್ಮನ್ ರವರ ಬಗ್ಗೆ ನೋಡಬೇಕಾಗಿತ್ತು ಅಂತಂದರೆ ದ್ವಿಕಾರಕ ಸಿದ್ಧಾಂತ ಅಂತಕ್ಕಂಥದ್ದು G ಮತ್ತು S. ಅದಕ್ಕೋಸ್ಕರವಾಗಿ GS ಥಿಯರಿ ಆಫ್ ಸ್ಪಿಯರ್ಮನ್ ಅಂತ ಕರೀತಾರೆ. GS ಥಿಯರಿ ಜನರಲ್ ಅಂತಕ್ಕಂಥದ್ದು, ಜನರಲ್ ಫ್ಯಾಕ್ಟರ್ಸ್ ಅಂತಕ್ಕಂಥದ್ದು, ಸ್ಪೆಸಿಫಿಕ್ ಫ್ಯಾಕ್ಟರ್ಸ್ ಅಂತಕ್ಕಂಥದ್ದು, ಸಾಮಾನ್ಯ ಅಂಶಗಳು ಮತ್ತು ನಿರ್ದಿಷ್ಟವಾಗಿರ್ತಕ್ಕಂಥ ಅಂಶಗಳು ಅಂತ ಕರೀತಾರೆ. ಆ ಸಾಮಾನ್ಯ ಅಂಶಗಳು ಮತ್ತು ನಿರ್ದಿಷ್ಟವಾಗಿರ್ತಕ್ಕಂಥ ಅಂಶಗಳ ಮೂಲಕ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಏನಾಗುತ್ತೆ, ರಚನೆ ಆಗುತ್ತೆ ಅಂತಕ್ಕಂಥ ಸ್ಪಿಯರ್ಮನ್ ರವರ ಮೂಲಕ ನೋಡ್ತೇವೆ. ಥರ್ಸ್ಟನ್ ರವರು ಏನು ಮಾಡ್ತಾರೆ ಅಂತ ಕೇಳಿದಾಗ 9 ಪ್ರಕಾರದ ಅಂಶಗಳನ್ನು ಕೊಡ್ತಾರೆ. ಸಮೂಹಕಾರಕ ಸಿದ್ಧಾಂತ ಅಂತ ಕರಿತೀವಲ್ಲ ನಾವು, ಆ ಸಮೂಹಕಾರಕ ಸಿದ್ಧಾಂತವನ್ನು ಪ್ರೈಮರಿ ಎಬಿಲಿಟೀಸ್ ಅಂತ ಕೂಡ ಕರೀತಾರೆ. ಅವರನ್ನು ಪ್ರಾಥಮಿಕವಾಗಿರ್ತಕ್ಕಂಥ ಮೂಲಭೂತವಾಗಿರ್ತಕ್ಕಂಥ ಸಾಮರ್ಥ್ಯಗಳು ಅಂತ ಕರೀತಾರೆ. 9 ಪ್ರಕಾರದ ಸಾಮರ್ಥ್ಯಗಳನ್ನು ಥರ್ಸ್ಟನ್ ರವರು ಕೊಡ್ತಾರೆ. ಹಾಗಾಗಿ ಬುದ್ಧಿಶಕ್ತಿ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 3 ಮನೋವಿಜ್ಞಾನಿಗಳು ಇಲ್ಲಿದ್ದಾರೆ. ಆದರೆ ಆಲ್ಪೋರ್ಟ್ ರವರು ಮಾತ್ರ ವ್ಯಕ್ತಿತ್ವ ವಿನ್ಯಾಸಗೊಳಿಸುವಿಕೆಯ ಸಿದ್ಧಾಂತವನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಲ್ಪೋರ್ಟ್ ಅಂತಕ್ಕಂಥದ್ದು. ನೆಕ್ಸ್ಟ್ 24ನೇ ಪ್ರಶ್ನೆ ನಾವು ನೋಡೋದಾಗಿತ್ತು ಅಂತಂದರೆ, ಮೊರೇನೋ ರೂಪಿಸಿದ ತಂತ್ರಕ್ಕೆ ಡ್ಯಾಶ್ ಎಂದು ಕರೆಯುತ್ತಾರೆ. 2000 ಪರೀಕ್ಷೆ ಮನೋಮಿತಿ, ಸಮಾಜಮಿತಿ ಸರ್. ಸಮಾಜಮಿತಿ, ಮನೋನಾಟಕ, ವರ್ತನಾ ಚಿಕಿತ್ಸೆ ಅಂತಂದಾಗ ಕರೆಕ್ಟ್ ಆನ್ಸರ್ ಅಂತ ಕೇಳಿದಾಗ ಆಪ್ಷನ್ಸ್ ಬಿ ಸಮಾಜಮಿತಿ ಪರೀಕ್ಷೆ ಅಂತಕ್ಕಂಥದ್ದು. JL ಮೊರೇನೋ ಅಂತಕ್ಕಂಥವ್ರು ಏನು ಮಾಡ್ತಾರೆ ಅಂತ ಕೇಳಿದಾಗ ಆ ಸಮಾಜ ಮಿತಿ ಪರೀಕ್ಷೆಯನ್ನು ಅಥವಾ ಆ ಟೆಕ್ನಿಕ್ಕನ್ನು, ತಂತ್ರವನ್ನು ಏನು ಮಾಡ್ತಾರೆ ಅಂತ ಕೇಳಿದಾಗ ಪರಿಚಯಿಸ್ತಾರೆ, ಅದನ್ನು ಪ್ರಿಪೇರ್ ಮಾಡ್ತಾರೆ. ಯಾವುದಕ್ಕೋಸ್ಕರ ಅಂತ ಕೇಳಿದಾಗ ಒಂದು ಸಮೂಹದ ರಚನೆಯನ್ನು ಅಧ್ಯಯನ ಮಾಡಲಿಕ್ಕೆ
ಮತ್ತು ಸಮೂಹದಲ್ಲಿರ್ತಕ್ಕಂಥ ಸದಸ್ಯರ ಪರಸ್ಪರ ಸಾಮಾಜಿಕ ಅಂಶಗಳನ್ನು ಅಧ್ಯಯನ ಮಾಡಲಿಕ್ಕೆ, ಸಮಾಜದಲ್ಲಿ ಒಬ್ಬ ನಾಯಕನನ್ನು ಆಯ್ಕೆ ಮಾಡಲಿಕ್ಕೆ, ಒಬ್ಬ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಮಧ್ಯೆ ಪರಸ್ಪರ ಯಾವುದಾಗಿರ್ತಕ್ಕಂಥ ಸಾಮಾಜಿಕ ಸಾಮರಸ್ಯ ರಚನೆಯಾಗಿದೆ, ಎಲ್ಲ ಅಂಶಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೋಸ್ಕರವಾಗಿ JL ಮೊರೆನೋ ಅಂತಕ್ಕಂಥ ಏನು ಮಾಡ್ತಾರೆ ಅಂತ ಕೇಳಿದಾಗ ಸಮಾಜ ಮಿತಿ ತಂತ್ರವನ್ನು ರೂಪಿಸ್ತಾರೆ. ಅದಕ್ಕೋಸ್ಕರವಾಗಿ ಆಪ್ಷನ್ಸ್ ಬಿ ಸಮಾಜ ಮಿತಿ ತಂತ್ರ ಅಂತಕ್ಕಂಥದ್ದು. ನೆಕ್ಸ್ಟ್, ಒಂದು ಕೋರ್ಸಿನ ಉದ್ದಕ್ಕೂ ನಿಯಮಿತವಾಗಿ ವಿದ್ಯಾರ್ಥಿಗಳನ್ನು ಮೌಲ್ಯಮಾಪನ ಮಾಡಿದರೆ ಅದು ಯಾವ ರೀತಿಯಾಗಿರ್ತಕ್ಕಂಥ ಮೌಲ್ಯಮಾಪನ ಅಂತಕ್ಕಂಥದ್ದು 2007ರ KES ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದು. ನೋಡಿ, ಆಪ್ಷನ್ಸ್ ಎ ಹೇಳ್ತಾ ಇದೆ ರೂಪಣ ಮೌಲ್ಯಮಾಪನ, ಆಪ್ಷನ್ಸ್ ಬಿ ಹೇಳ್ತಾ ಇದೆ ಸಂಕಲಿತ ಮೌಲ್ಯಮಾಪನ, ಆಪ್ಷನ್ ಸಿ ಪ್ರಕ್ರಿಯಾತ್ಮಕ, ಆಪ್ಷನ್ ಡಿ ಉತ್ಪನ್ನಾತ್ಮಕ. ಒಂದು ಕೋರ್ಸಿನ ಉದ್ದಕ್ಕೂ ನಿಯಮಿತವಾಗಿ ವಿದ್ಯಾರ್ಥಿಗಳನ್ನು ಮೌಲ್ಯಮಾಪನ ಮಾಡಿದರೆ ಅದು ಯಾವ ರೀತಿಯಾಗಿರ್ತಕ್ಕಂಥ ಮೌಲ್ಯಮಾಪನ ಆಗಿರುತ್ತದೆ? ಆಪ್ಷನ್ ಎ ಸರ್, ರೂಪಣಾತ್ಮಕ. ಆಪ್ಷನ್ ಎ ರೂಪಣಾತ್ಮಕ ಮೌಲ್ಯಮಾಪನ ಅಂತ ಕರೀತಾರೆ. ರಚನಾತ್ಮಕವಾಗಿರ್ತಕ್ಕಂಥ ರೀತಿಯಲ್ಲಿ ರಚನಾತ್ಮಕ ಮೌಲ್ಯಮಾಪನ ಅಂತಗಳು ಕರೀತಾರೆ. ಒಂದು ಕೋರ್ಸಿನ ಉದ್ದಕ್ಕೂ ನಿಯಮಿತವಾಗಿ ರೆಗ್ಯುಲರ್ ಆಗಿ 1 ವರ್ಷದ ಅವಧಿಯಲ್ಲಿ ನಿರಂತರವಾಗಿ ಏನು ಮಾಡ್ತಾರೆ ಅಂತ ಕೇಳಿದಾಗ ವಿದ್ಯಾರ್ಥಿಗಳನ್ನು ಮೌಲ್ಯಮಾಪನ ಮಾಡ್ತಾರೆ. ಆ ನಿರಂತರವಾಗಿ ವಿದ್ಯಾರ್ಥಿಗಳನ್ನು ಮೌಲ್ಯಮಾಪನ ಮಾಡ್ತಕ್ಕಂಥ ಮೌಲ್ಯಮಾಪನದ ಪ್ರಕಾರಕ್ಕೆ ರೂಪಣಾತ್ಮಕ ಮೌಲ್ಯಮಾಪನ ಅಂತಕ್ಕಂಥ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಆಪ್ಷನ್ಸ್ ಎ ರೂಪಣಾತ್ಮಕ ಅಥವಾ ರೂಪಣ ಅಂತಕ್ಕಂಥದ್ದು ನಾವಿಲ್ಲಿ ನೋಡಬೇಕಾಗತ್ತೆ. ಆಪ್ಷನ್ಸ್ ಬಿ ಅಂತಕ್ಕಂಥದ್ದು ಸಂಕಲಿತ ಮೌಲ್ಯಮಾಪನ. ಸಂಕಲಿತ ಮೌಲ್ಯಮಾಪನ ಅಂತಕ್ಕಂಥದ್ದು ನಾವು ಸಾಧನಾ ಪರೀಕ್ಷೆಗಳಿಗೋಸ್ಕರವಾಗಿ ನೋಡ್ತಾ ಇದ್ದೀವಿ. ವಾರ್ಷಿಕ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತೀವಲ್ಲ, ಆ ವಾರ್ಷಿಕ ಪರೀಕ್ಷೆಗಳು ಎಲ್ಲಿ ಬರ್ತಾವೆ ಅಂತ ಕೇಳಿದಾಗ ಆ ಸಂಕಲಿತವಾಗಿರ್ತಕ್ಕಂಥ ಮೌಲ್ಯಮಾಪನ ಅಥವಾ ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಕರಿತೀವಲ್ಲ, ಸಮೇಟಿವ್ ಅಸೆಸ್ಮೆಂಟ್ ಅಂತಕ್ಕಂಥದ್ದು. ಆ ಸಮೇಟಿವ್ ಅಸೆಸ್ಮೆಂಟ್ ಅಂತ ಕೇಳಿದಾಗ ಸಂಕಲಿತ ಮೌಲ್ಯಮಾಪನ. ಆದರೆ ಒಂದು ಕೋರ್ಸಿನ ಉದ್ದಕ್ಕೂ ನಿಯಮಿತವಾಗಿ ಆಯಾ ಸಂದರ್ಭಕ್ಕನುಸಾರವಾಗಿ ನಿರಂತರವಾಗಿ ವಿದ್ಯಾರ್ಥಿಗಳ ಕಲಿಕೆಯನ್ನು ಮೌಲ್ಯಮಾಪನ ಮಾಡಬೇಕಾಗಿತ್ತಂತಂದರೆ ಅಲ್ಲಿ ನಾವು ಬಳಸ್ಕೊಳ್ಬೇಕಾಗಿರ್ತಕ್ಕಂಥ ಮೌಲ್ಯಮಾಪನದ ಪ್ರಕಾರ ಅಂತ ಕೇಳಿದಾಗ ಅದು ರೂಪಣಾತ್ಮಕವಾಗಿರ್ತಕ್ಕಂಥ ಮೌಲ್ಯಮಾಪನ, ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾಗುತ್ತೆ. ನೆಕ್ಸ್ಟ್, ಲೈಂಗಿಕತೆಯ ವರ್ತನೆಯ ಮೂಲ ಚಾಲಕ ಶಕ್ತಿ ಎಂದು ವಾದಿಸಿದ ತಜ್ಞ. 2008ರ KES ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದು. ನಿಯೋ ಫ್ರಾಯ್ಡ್, ಆಪ್ಷನ್ಸ್ ಬಿ ಫ್ರಾಯ್ಡ್, ಆಪ್ಷನ್ ಸಿ ಲೆವಿನ್, ಆಪ್ಷನ್ ಡಿ ಹಲ್. ಲೈಂಗಿಕತೆಯು ವರ್ತನೆಯ ಮೂಲ ಚಾಲಕ ಶಕ್ತಿ ಎಂದು ವಾದಿಸಿದ ತಜ್ಞ. ಆಪ್ಷನ್ಸ್ ಎ ನಿಯೋ ಫ್ರಾಯ್ಡ್, ಆಪ್ಷನ್ಸ್ ಬಿ ಫ್ರಾಯ್ಡ್, ಆಪ್ಷನ್ ಸಿ ಲೆವೆನ್, ಆಪ್ಷನ್ ಡಿ ಹಲ್. ಯಾರು ಇದರಲ್ಲಿ ಲೈಂಗಿಕತೆಯು ವರ್ತನೆಯ ಮೂಲ ಚಾಲಕ ಶಕ್ತಿ? ನಾವಿವತ್ತು ಏನೆಲ್ಲ ಮಾಡ್ತಾ ಇದ್ರು ಕೂಡ ನಮ್ಮ ಆಪ್ಷನ್ಸ್ ಎ ನಿಯೋ ಫ್ರಾಯ್ಡ್. ಹೌದಮ್ಮ? ಇವತ್ತು ನಾವೆಲ್ಲ ಸಿಗ್ಮಂಡ್ ಫ್ರೈಡ್ ಆಗುತ್ತೆ. ಸಿಗ್ಮಂಡ್ ಫ್ರೈಡ್ ಅಮ್ಮ. ನಿಯೋ ಫ್ರಾಯ್ಡ್ ಯಾರು, ಸಿಗ್ಮಂಡ್ ಫ್ರೈಡ್ ಯಾರು? ಲೈಂಗಿಕತೆಯು ವರ್ತನೆಯ ಮೂಲ ಚಾಲಕ ಶಕ್ತಿ ಅಂದರೆ ನಮ್ಮೆಲ್ಲ ವರ್ತನೆಗಳಿಗೂ ಮೂಲ ಪ್ರೇರಕವಾಗಿರ್ತಕ್ಕಂಥ ಶಕ್ತಿ, ನಮ್ಮ ವರ್ತನೆ ಕ್ರಿಯಾತ್ಮಕವಾಗಿ ಇದೆ ಅಂತಂದರೆ ಅದಕ್ಕೆ ಮೂಲವಾಗಿರ್ತಕ್ಕಂಥ ಶಕ್ತಿ ಅಂತ ಕೇಳಿದಾಗ ಅದು ಲೈಂಗಿಕತೆ ಅಂತ ಕರೀತಾರೆ. ಆ ಲೈಂಗಿಕತೆಯೇ ನಮ್ಮ ವರ್ತನೆಗೆ ಏನಾಗಿದೆ, ಮೂಲ ಚಾಲಕವಾಗಿರ್ತಕ್ಕಂಥ ಶಕ್ತಿ. ಯಾರು ಹೇಳಿದ್ರು ಅದನ್ನೇ ಅಂತಂದ್ರೆ ಆಪ್ಷನ್ಸ್ ಬಿ ಫ್ರಾಯ್ಡ್. ಸಿಗ್ಮಂಡ್ ಫ್ರಾಯ್ಡ್ ಅಂತಕ್ಕಂಥ ಮನೋವಿಜ್ಞಾನಿ ಏನು ಮಾಡ್ತಾರೆ ಅಂತ ಕೇಳಿದಾಗ ಲೈಂಗಿಕತೆಯೇ ಮಾನವನ ವರ್ತನೆಯ ಮೂಲ ಚಾಲಕ ಶಕ್ತಿಯಾಗಿದೆ. ಆ ಲೈಂಗಿಕತೆ ಅಂತಕ್ಕಂಥ ಪರಿಕಲ್ಪನೆಯಿಂದನೇ ಮಾನವನ ವರ್ತನೆಗಳು ಕ್ರಿಯಾತ್ಮಕವಾಗಿ ಏನಾಗಿದ್ದಾವೆ ಅಂತ ಕೇಳಿದಾಗ ಡ್ರೈವ್ ಅಲ್ಲಿದ್ದಾವೆ, ಚಾಲನೆಯಲ್ಲಿದ್ದಾವೆ. ಅದಕ್ಕೋಸ್ಕರವಾಗಿ ಲೈಂಗಿಕತೆಯ ಮೂಲಕನೇ
ಮಾನವನ ವರ್ತನೆಗಳು ಕ್ರಿಯಾತ್ಮಕವಾಗಿರ್ಲಿಕ್ಕೆ ಏನಾಗುತ್ತೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ವಾದಿಸಿರ್ತಕ್ಕಂಥ ಮನೋವಿಜ್ಞಾನ ತಜ್ಞ ಯಾರಂತ ಕೇಳಿದಾಗ ಸಿಗ್ಮಂಡ್ ಫ್ರಾಯ್ಡ್ ಅಂತಕ್ಕಂಥ ಆಸ್ಟ್ರಿಯಾ ದೇಶದ ಮನೋವಿಜ್ಞಾನಿ ಮತ್ತು ಮನೋವಿಶ್ಲೇಷಣವಾದಿ. ಅದಕ್ಕೋಸ್ಕರವಾಗಿಯೇ ಈ ಒಂದು ಅಂಶವನ್ನು ಪ್ರೂವ್ ಮಾಡೋದಕ್ಕೋಸ್ಕರವಾಗಿಯೇ ಸಿಗ್ಮಂಡ್ ಫ್ರಾಯ್ಡ್ ಅವರು ಏನು ಮಾಡ್ತಾರೆ ಅಂತ ಕೇಳಿದಾಗ ಮನೋಲೈಂಗಿಕ ವಿಕಾಸ ಸಿದ್ಧಾಂತವನ್ನು ಮಂಡಿಸ್ತಾರೆ. ಆ ಮನೋಲೈಂಗಿಕ ವಿಕಾಸ ಸಿದ್ಧಾಂತದ ಮೂಲಕ ಲೈಂಗಿಕತೆ ಅಂತಕ್ಕಂಥ ಯಾವ ರೀತಿಯಾಗಿ ಮಾನವನ ವರ್ತನೆಯ ಮೂಲ ಚಾಲಕ ಶಕ್ತಿ ಆಗುತ್ತೆ ಅಂತಕ್ಕಂಥ ಅಂಶವನ್ನು ಅವರು ತಮ್ಮ ಮನೋಲೈಂಗಿಕ ವಿಕಾಸ ಸಿದ್ಧಾಂತದಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದಾಗ ವಿವರಿಸ್ತಾರೆ. ಅದಕ್ಕೋಸ್ಕರವಾಗಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಅಂತ ಕೇಳಿದಾಗ ಆಪ್ಷನ್ಸ್ ಬಿ ಫ್ರಾಯ್ಡ್ ಅಂತಕ್ಕಂಥವ್ರು. ಇನ್ನು ಆಪ್ಷನ್ಸ್ ಎ ನಿಯೋ ಫ್ರಾಯ್ಡ್ ಅಂತ ಯಾಕೆ ಬಂತು ಅಂತ ಪ್ರಶ್ನೆ ನಮ್ಮಲ್ಲಿ ಬಂದರೆ ನಿಮಗೆ ಗೊತ್ತಿರಲಿ, ಮುಂದೆ ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದರೂ ಕೂಡ ಬರ್ಬೋದು, ಹೇಳೋಕ್ಕಾಗಲ್ಲ. ನಿಯೋ ಫ್ರಾಯ್ಡ್ ಅಂತಂದರೆ ಸಿಗ್ಮಂಡ್ ಫ್ರಾಯ್ಡ್ರವರ ಜೊತೆಯಲ್ಲಿ ಇದ್ದುಕೊಂಡು ಮನೋವಿಶ್ಲೇಷಣಾ ವಾದದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿರ್ತಕ್ಕಂಥ ಕೆಲವೊಂದಿಷ್ಟು ಮನೋವಿಜ್ಞಾನಿಗಳು ಏನು ಮಾಡ್ತಾರೆ ಅಂತ ಕೇಳಿದಾಗ ಸಿಗ್ಮಂಡ್ ಫ್ರಾಯ್ಡ್ರವರ ಲೈಂಗಿಕತೆಯನ್ನು ಅವರು ಒಪ್ಪೋದಿಲ್ಲ. ಸಿಗ್ಮಂಡ್ ಫ್ರಾಯ್ಡ್ರವರು ಎಲ್ಲದಕ್ಕೂ ಲೈಂಗಿಕತೆಯನ್ನು ತರ್ತಾರೆ. ಮಾನವನ ಯಾವುದೇ ಚಟುವಟಿಕೆ ಇದ್ದರೂ ಕೂಡ ಲೈಂಗಿಕತೆಯ ಮೂಲಕನೇ ಅದು ಆಗ್ತಾ ಇದೆ, ಲೈಂಗಿಕತೆ ಇಲ್ಲಾಂದರೆ ಆ ಚಟುವಟಿಕೆ ಸಾಧ್ಯನೇ ಇಲ್ಲ. ಅವರು ಪ್ರತಿಯೊಂದಕ್ಕೂ ಲೈಂಗಿಕತೆ ಅಂಶವನ್ನೇ ಬಳಸಿಕೊಳ್ತಾರೆ. ಅದಕ್ಕೋಸ್ಕರವಾಗಿ ಅದು ಸೂಕ್ತ ಅಲ್ಲ ಅಂತ ತಿಳ್ಕೊಂಡು ಇವರು ಗುಂಪಿನಿಂದ ಹೊರಗಡೆ ಹೋಗಿರ್ತಕ್ಕಂಥ ಮನೋವಿಜ್ಞಾನಿಗಳ ಗುಂಪಿಗೆ ಏನಂತ ಕರೀತಾರೆ ಅಂತ ಕೇಳಿದಾಗ ನಿಯೋ ಫ್ರಾಯ್ಡ್ ಅಂತ ಕರೀತಾರೆ. ನಿಯೋ ಫ್ರಾಯ್ಡ್ ಇಬ್ಬರ ವಿಚಾರಧಾರೆಗಳು ಒಂದೇ, ಆದರೆ ಸಿಗ್ಮಂಡ್ ಫ್ರಾಯ್ಡ್ರವರು ಲೈಂಗಿಕತೆಯನ್ನು ಕುರಿತಾಗಿ ಏನು ಮಾಡ್ತಾರೆ ಅಂದರೆ ಮೂಲಭೂತವಾಗಿ ಲೈಂಗಿಕತೆಯೇ ಪ್ರೇರಕ ಶಕ್ತಿ, ಆದ್ದರಿಂದನೇ ಮಾನವನ ವರ್ತನೆಗಳು ಚಾಲನೆ ಆಗ್ತಿದ್ದಾವೆ, ಕ್ರಿಯಾತ್ಮಕವಾಗ್ತಿದ್ದಾವೆ. ಲೈಂಗಿಕತೆ ಇಲ್ಲದೆ ಹೋದರೆ ಮಾನವನ ವರ್ತನೆಗಳ ಚಾಲಕ ಶಕ್ತಿ ಇರಲಿಕ್ಕೆ ಏನಾಗಲ್ಲ, ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನು ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಈ ಲೈಂಗಿಕತೆಯೇ ಇಂಪಾರ್ಟೆಂಟ್ ಅಂತ ಹೇಳುವುದರಿಂದ ಕೆಲವೊಂದಿಷ್ಟು ಮನೋವಿಶ್ಲೇಷಣಾ ಪಂಥದಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಮನೋವಿಜ್ಞಾನಿಗಳು ಏನು ಮಾಡ್ತಾರೆ ಅಂತ ಕೇಳಿದಾಗ ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಅವರಿಗೆ ಅಂತ ಕರೀತಾರೆ ನಿಯೋ ಫ್ರಾಯ್ಡ್ ಅಂತ ಕರೀತಾರೆ. ಇವರು ಲೈಂಗಿಕತೆಗೆ ಏನು ಮಾಡಲ್ಲ ಅಂತ ಕೇಳಿದಾಗ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ. ಆದರೆ ಸಿಗ್ಮಂಡ್ ಫ್ರಾಯ್ಡ್ ಅವರು ಇಲ್ಲಿ ಲೈಂಗಿಕತೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಇನ್ನು ಕರ್ಟ್ ಲೇವಿನ್ ಅಂತಕ್ಕಂಥವ್ರು ಏನಂತ ಕೇಳಿದಾಗ ಕ್ಷೇತ್ರ ಅಧ್ಯಯನದಲ್ಲಿ ಬರ್ತಕ್ಕಂಥವ್ರು. ಇಲ್ಲಿ ಹಲ್ ಅಂತಕ್ಕಂಥವ್ರು ಕೂಡ ಏನು ಮಾಡ್ತಾರಪ್ಪ ಅಂತ ಕೇಳಿದಾಗ ಇಲ್ಲಿ ಯಾವುದು ತಾರುಣ್ಯಾವಸ್ಥೆಯ ಕುರಿತಾಗಿ ಬರ್ತಕ್ಕಂಥ ಮನೋವಿಜ್ಞಾನಿ ಬರ್ತಾನೆ, ಹಲ್ ಅಂತಕ್ಕಂಥವ್ರು. ಹೀಗೆ ಒಟ್ಟಾರೆಯಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಆಪ್ಷನ್ ಇದು ಉತ್ತರ ಅಂತ ಕೇಳಿದಾಗ ಆಪ್ಷನ್ಸ್ ಬಿ ಸಿಗ್ಮಂಡ್ ಫ್ರಾಯ್ಡ್ ಅಂತೇಳಿ. ನೆಕ್ಸ್ಟ್ ಕ್ವಶನ್ ನೋಡೋದಾಗಿದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ವ್ಯಕ್ತಿತ್ವದ ವ್ಯಕ್ತಿನಿಷ್ಠ ಪರೀಕ್ಷೆಯಾಗಿದೆ? ಆಪ್ಷನ್ಸ್ ಎ ರೋರ್ಶಾಕ್ ಪರೀಕ್ಷೆ, ಆಪ್ಷನ್ಸ್ ಬಿ ಚಿತ್ರಪೂರ್ಣ ಪರೀಕ್ಷೆ, ಆಪ್ಷನ್ ಸಿ TAT ಪರೀಕ್ಷೆ, ಆಪ್ಷನ್ ಡಿ ಆತ್ಮಚರಿತ್ರೆ. ಆತ್ಮಚರಿತ್ರೆ ಸರ್. ಆತ್ಮಚರಿತ್ರೆಗಳು ವ್ಯಕ್ತಿನಿಷ್ಠ ಪರೀಕ್ಷೆಗಳಾಗಿ ಕಂಡು ಬರ್ತವೆ. ಯಾಕೆ ಅಂತ ಕೇಳಿದ್ರೆ ರೋರ್ಶಾಕ್ ಪರೀಕ್ಷೆ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಪರೀಕ್ಷೆ ಮಾಡಲಿಕ್ಕೆ ತಯಾರು ಮಾಡಿರ್ತಕ್ಕ ರೋರ್ಶಾಕ್ರವರು ಪ್ರಿಪೇರ್ ಮಾಡಿರ್ತಕ್ಕಂಥ ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ಒಳಗೊಂಡಿರ್ತಕ್ಕಂಥ ಪರೀಕ್ಷಾರ್ಥಿ ಅವರ ಮಸಿ ಗುರುತುಗಳನ್ನು ವೀಕ್ಷಣೆ ಮಾಡುವುದರ ಮೂಲಕ ಆ ಮಸಿ ಗುರುತುಗಳಲ್ಲಿ ಏನಿದೆ, ಅದು ಯಾವುದಕ್ಕೆ ಸಂಬಂಧಿಸಿದೆ, ಅದು ಏನಾಗಿರಬಹುದು ಮುಂತಾದ ವಿಷಯಗಳ ಕುರಿತಾಗಿ ರೋರ್ಶಾಕ್ರವರ ಮಸಿ ಗುರುತು ಪರೀಕ್ಷೆಯಲ್ಲಿ ಒಬ್ಬ ವ್ಯಕ್ತಿಯಾದವನು ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಬೇಕಾಗುತ್ತೆ. ಅದನ್ನು ಮೌಲ್ಯಮಾಪನ ಮಾಡ್ತಕ್ಕಂಥ ವ್ಯಕ್ತಿ ಬೇರೆ ಇರ್ತಾನೆ. ಚಿತ್ರಪೂರ್ಣ ಪರೀಕ್ಷೆ ಕೂಡ ಅದೇ ರೀತಿಯಾಗಿರುತ್ತೆ, TAT ಪರೀಕ್ಷೆ ಕೂಡ ಅದೇ ರೀತಿಯಾಗಿರುತ್ತೆ. ಅಸ್ಪಷ್ಟವಾಗಿರ್ತಕ್ಕಂಥ ಚಿತ್ರಗಳನ್ನು ನೋಡುವ ಮೂಲಕ ಆ ಅಸ್ಪಷ್ಟವಾಗಿರ್ತಕ್ಕಂಥ ಚಿತ್ರದ ಸನ್ನಿವೇಶವನ್ನು ಗ್ರಹಿಸಿಕೊಂಡು ಕತೆ ಬರಿತಕ್ಕಂಥ ಒಂದು ಪರೀಕ್ಷೆ ಯಾವುದಂತ ಕೇಳಿದಾಗ ಅದು TAT ಪರೀಕ್ಷೆ ಆಗಿದೆ. ಅದನ್ನು ಕೂಡ ಮೌಲ್ಯಮಾಪನ ಮಾಡಲಿಕ್ಕೆ ಬೇರೆದವರು ಇರ್ತಾರೆ. ಆದರೆ ಆತ್ಮಚರಿತ್ರೆ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿ ತನ್ನ ಬಗ್ಗೆ ತಾನೇ ಬರೆದುಕೊಳ್ತಕ್ಕಂಥ ಒಂದು ಆಗಿದೆ, ಅದಕ್ಕೋಸ್ಕರ ಗ್ರಂಥವಾಗಿದೆ. ಅದಕ್ಕೋಸ್ಕರವಾಗಿ ಆತ್ಮಚರಿತ್ರೆ ಅಂತಕ್ಕಂಥದ್ದು ವ್ಯಕ್ತಿನಿಷ್ಠ ಪರೀಕ್ಷೆಯಾಗಿದೆ. ತನ್ನ ಬಗ್ಗೆ ತಾನು ಬರೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ತನ್ನ ಬಗ್ಗೆ ಯಾವ ರೀತಿಯಾಗಿ ಕೂಡ ಬರ್ಕೊಳ್ಬೋದು, ತಾನು ಹೆಂಗಿದ್ರೂ ಕೂಡ ನಾನು ಒಳ್ಳೆಯ ವ್ಯಕ್ತಿ ಅಂತೇಳಿ ಬರೆದುಕೊಳ್ಬೋದು. ಆದರೆ ಆತ್ಮಚರಿತ್ರೆ ಅಂತಕ್ಕಂಥವು
ಅವು ವಸ್ತುನಿಷ್ಠವಾಗಿರಬೇಕಾಗಿತ್ತಂತಂದರೆ ಆತ್ಮಚರಿತ್ರೆ ಬರಿತಕ್ಕಂಥ ವ್ಯಕ್ತಿ ಹೆಂಗಿರ್ಬೇಕಂತ ಕೇಳಿದಾಗ ಪ್ರಾಮಾಣಿಕನಾಗಿರಬೇಕಾಗತ್ತೆ. ಆತ್ಮಚರಿತ್ರೆ ಬರಿತಕ್ಕಂಥ ವ್ಯಕ್ತಿ ಪ್ರಾಮಾಣಿಕನಾಗಿದ್ದಂತಂದರೆ ಅದು ವಸ್ತುನಿಷ್ಠವಾಗಿರ್ತದೆ. ಆ ವ್ಯಕ್ತಿ ಪ್ರಾಮಾಣಿಕ ಆಗಿಲ್ಲ ಅಂತಂದರೆ ಆ ಆತ್ಮಚರಿತ್ರೆ ಏನಾಗುತ್ತಂತ ವ್ಯಕ್ತಿನಿಷ್ಠ ಆಗುತ್ತದೆ. ಬಹುಪಾಲು ಭಾಗ ಏನಾಗಿರ್ತಾವೆ ಅಂತ ಕೇಳಿದಾಗ ಅದು ಆತ್ಮಚರಿತ್ರೆಗಳು ವ್ಯಕ್ತಿನಿಷ್ಠವಾಗಿರ್ತವೆ. ಅದಕ್ಕೋಸ್ಕರವಾಗಿ ವ್ಯಕ್ತಿನಿಷ್ಠ ಪರೀಕ್ಷೆ ಅಂತ ಕೇಳಿದಾಗ ಅದು ಆತ್ಮಚರಿತ್ರೆ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಸಿಗ್ಮಂಡ್ ಫ್ರಾಯ್ಡ್ರವರ ಥ್ಯಾನ್ಟೋಸ್ ಎಂದರೆ ಆಪ್ಷನ್ಸ್ ಎ ಲೈಂಗಿಕ ಶಕ್ತಿ, ಆಪ್ಷನ್ಸ್ ಬಿ ಜೀವಿಸುವ ಶಕ್ತಿ, ಆಪ್ಷನ್ ಸಿ ಆಶಯ ಪೂರ್ಣ ಶಕ್ತಿ, ಆಪ್ಷನ್ಸ್ ಡಿ ಸಾಯುವ ಸಹಜ ಶಕ್ತಿ. ಸಿಗ್ಮಂಡ್ ಫ್ರಾಯ್ಡ್ರವರ ಥ್ಯಾನ್ಟೋಸ್ ಎಂದರೆ ಏನಿದು ಥ್ಯಾನ್ಟೋಸ್ ಅಂತಕ್ಕಂಥದ್ದು? ಸಿಗ್ಮಂಡ್ ಫ್ರಾಯ್ಡ್ರವರ ವಿಚಾರ ಬಗ್ಗೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೇಳಿದೆ ಸಹಜ ಪ್ರವೃತ್ತಿಗಳು ಅಂತೇಳಿ ಬರ್ತವೆ. ಸಿಗ್ಮಂಡ್ ಫ್ರಾಯ್ಡ್ರವರು 2 ಪ್ರಕಾರದ ಸಹಜ ಪ್ರವೃತ್ತಿಗಳನ್ನು ಕೊಡ್ತಾರೆ. ಮೊದಲನೇದಾಗಿ ಜೀವಲಾಲನೆಯ ಸಹಜ ಪ್ರವೃತ್ತಿಗಳು ಎರೋಸ್ ಅಂತ ಕರೀತಾರೆ. ಎರಡನೇದಾಗಿ ಮೃತ್ಯುಲಾಲನೆಯ ಸಹಜ ಪ್ರವೃತ್ತಿಗಳು ಥ್ಯಾನ್ಟೋಸ್ ಅಂತ ಕರೀತಾರೆ. ಅದಕ್ಕೆ ಜೀವಲಾಲನೆಯ ಸಹಜ ಪ್ರವೃತ್ತಿಗಳಿಗೆ ಎರೋಸ್ ಅಂತಂದರೆ, ಮೃತ್ಯುಲಾಲನ ಸಹಜ ಪ್ರವೃತ್ತಿಗಳಿಗೆ ಥ್ಯಾನ್ಟೋಸ್ ಅಂತಾರೆ. ಇಲ್ಲಿ ಜೀವಲಾಲನ ಸಹಜ ಪ್ರವೃತ್ತಿ ಅಂದ್ರೆ ಆಪ್ಷನ್ ಡಿ ಸರ್, ಸಾಯುವ ಸಹಜ ಶಕ್ತಿ. ಎಸ್, ಈಗ ಒಂದು ಆನ್ಸರ್. ಮೃತ್ಯುಲಾಲನ ಸಹಜ ಪ್ರವೃತ್ತಿಗಳು ಅಂತಂದಾಗ ಒಬ್ಬ ವ್ಯಕ್ತಿ ಚಿಕ್ಕದಾಗಿರ್ತಕ್ಕಂಥ ಸಮಸ್ಯೆಯನ್ನು ದೊಡ್ಡದಾಗಿ ಮಾಡಿಕೊಂಡು ಜೀವ ಹಾನಿ ಮಾಡ್ಕೊಳ್ಳಿಕ್ಕೆ ಹೋಗ್ತಾನೆ. ಯಾಕೆ ಅಂದರೆ ಥ್ಯಾನ್ಟೋಸ್ ಅಂತಕ್ಕಂಥದ್ದು ಅವನಿಗೆ ಕಂಡು ಬರ್ತದೆ. ಸಹಜವಾಗಿರ್ತಕ್ಕಂಥ ಪ್ರವೃತ್ತಿಗಳು ಅವನಿಗೆ ಕಂಡು ಬರ್ತವೆ. ಮೃತ್ಯುಲಾಲನೆಯ ಸಹಜ ಪ್ರವೃತ್ತಿ ಸಣ್ಣ ಪುಟ್ಟ ವಿಷಯಗಳಿಗೆ ಏನು ಮಾಡ್ತಾರೆ, ಮನಸ್ತಾಪವನ್ನು ಮಾಡ್ಕೊಳ್ತಾರೆ. ಆ ಮನಸ್ತಾಪವನ್ನು ಮಾಡಿಕೊಳ್ಳೋರ ಮೂಲಕ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಲಾಗದೆ ತಮ್ಮ ಪ್ರಾಣವನ್ನೇ ಹಾನಿ ಮಾಡ್ಕೊಳ್ತಕ್ಕಂಥ ಸಂದರ್ಭಗಳಿಗೆ ಹೋಗ್ತಾರೆ. ಅದು ಯಾವುದಪ್ಪ ಅಂತ ಕೇಳಿ ಥ್ಯಾನ್ಟೋಸ್ ಅಂತ ಕರೀತಾರೆ. ಯಾರಲ್ಲಿ ಎರೋಸ್ ಇದೆಯೋ, ಜೀವಲಾಲನೆಯ ಸಹಜ ಪ್ರವೃತ್ತಿ, ಜೀವಿಸುವ ಶಕ್ತಿ ಯಾರಲ್ಲಿದೆಯೋ, ಬೆಟ್ಟದಂಥ ಸಮಸ್ಯೆ ಬಂದರೂ ಕೂಡ ಅವ್ರು ಏನು ಮಾಡ್ತಾರೆ ಅಂತ ಕೇಳಿದಾಗ ಅದು ಏನು ನಮಗೆ ಸಂಬಂಧನೇ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಇರ್ತಾರೆ. ಜೀವಿಸುವ ಶಕ್ತಿ ಯಾರಲ್ಲಿದೆಯೋ, ಅಂಥ ಸಹಜವಾಗಿರ್ತಕ್ಕಂಥ ಪ್ರವೃತ್ತಿಗಳು ಯಾರಲ್ಲಿದ್ದಾವನೋ ಅಂಥ ಜೀವಲಾಲನೆಯ ಸಹಜ ಪ್ರವೃತ್ತಿಗಳಿರ್ತಕ್ಕಂಥ ವ್ಯಕ್ತಿ ಯಾವುದೇ ಸಮಸ್ಯೆ ಬಂದರೂ ಕೂಡ ಬದುಕಬೇಕು ಅಂತಕ್ಕಂಥ ಆಶಾ ಭಾವನೆ ಯಾರಲ್ಲಿರ್ತದೆ ಅಂತ ಕೇಳಿದಾಗ ಜೀವಿಸುವ ಶಕ್ತಿ ಎರೋಸ್ ಅಂತ ಕರೀತಾರೆ. EROS ಎರೋಸ್ ಇವರಲ್ಲಿ ಕಂಡು ಬರ್ತದೆ. ಇನ್ನು ಲೈಂಗಿಕ ಶಕ್ತಿ ಅಂತಕ್ಕಂಥದ್ದು ಯಾವುದಂತ ಕೇಳಿದಾಗ ಈಗಾಗಲೇ ಸಿಗ್ಮಂಡ್ ಫ್ರಾಯ್ಡ್ ಬಗ್ಗೆ ನಾವು ಇಂದಿನ ಪ್ರಶ್ನೆಯಲ್ಲಿ ನೋಡಿವಿ. ಈ ಲೈಂಗಿಕ ಶಕ್ತಿ ಅಂತಕ್ಕಂಥ ಸಹಜ ಪ್ರವೃತ್ತಿಗಳ ಜೊತೆಗೆ ಲೈಂಗಿಕ ಶಕ್ತಿ ಕೂಡ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಈ ಲೈಂಗಿಕ ಶಕ್ತಿಗೆ ಸಂಬಂಧಪಟ್ಟಂತೆ ಸಿಗ್ಮಂಡ್ ಫ್ರಾಯ್ಡ್ ಏನಪ್ಪ ಅಂತ ಕೇಳಿದ್ರೆ ಸಾಕಷ್ಟು ವಿಚಾರಗಳನ್ನು ವ್ಯಕ್ತಪಡಿಸ್ತಾನೆ. ಮುಂದಿನ ಪ್ರಶ್ನೆಯಲ್ಲಿ ಬಂದಾಗ ನೋಡೋಣ ಅದ್ರ ಬಗ್ಗೆ. ಇವೆಲ್ಲ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು. ಅದಕ್ಕೋಸ್ಕರವಾಗಿ ಇದ್ರ ಬಗ್ಗೆ ನಾವಿಲ್ಲಿ ಗಮನವನ್ನು ವಹಿಸಬೇಕಾಗತ್ತೆ. ಅದಕ್ಕೋಸ್ಕರ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಆನ್ಸರ್, ಸಾಯುವ ಸಹಜ ಶಕ್ತಿ ಅಂತಕ್ಕಂಥದ್ದು. ನೆಕ್ಸ್ಟ್, ತಾಧ್ಯಾತ್ಮತೆ ಅಥವಾ ಗುರುತಿಸಿಕೊಳ್ಳುವಿಕೆ, ನಾಯಕ ಪೂಜೆಯಂತಹ ರಕ್ಷಣಾ ತಂತ್ರಗಳು ಈ ಹಂತದಲ್ಲಿ ಕಾಣಿಸಿಕೊಳ್ಳುತ್ತವೆ. ತಾಧ್ಯಾತ್ಮತೆ ಅಥವಾ ಗುರುತಿಸಿಕೊಳ್ಳುವಿಕೆ ಅಥವಾ ನಾಯಕ ಪೂಜೆಯಂತಹ ರಕ್ಷಣಾ ತಂತ್ರಗಳು ಈ ಹಂತದಲ್ಲಿ ಕಾಣಿಸಿಕೊಳ್ಳುತ್ತವೆ. ಬಾಯಿಯ ಹಂತ, ಗುದದ ಹಂತ, ಶಿಶ್ನ ಹಂತ, ಜನನೇಂದ್ರಿಯ ಹಂತ. 4ರಲ್ಲಿ ಯಾವುದು? ಏನು ಇವೆಲ್ಲ? ಸಿಗ್ಮಂಡ್ ಫ್ರಾಯ್ಡ್ ರವರ ಮನೋಲೈಂಗಿಕ ವಿಕಾಸ ಅಂತ ಹೇಳಿದೆ ನಿಮಗೆ ಆಗಲೇ.
ಆ ಸಿಗ್ಮಂಡ್ ಫ್ರಾಯ್ಡ್ರವರ ಮನೋಲೈಂಗಿಕ ವಿಕಾಸದಲ್ಲಿ ಬರ್ತಕ್ಕಂಥ ಹಂತಗಳಿವು 5 ಹಂತಗಳು ಬರ್ತವೆ. ನಮ್ಮ ಪ್ರಶ್ನೆಗೆ 4 ಆಪ್ಷನ್ಸ್ ಬೇಕಾಗಿರೋ 4 ಹಂತಗಳನ್ನು ಕೊಟ್ಟಿದ್ದಾರೆ ಅವರಿಗೆ. ಆ 5 ಹಂತಗಳಲ್ಲಿ 4 ಹಂತಗಳನ್ನು ಕೊಟ್ಟಿದ್ದಾರೆ. 4 ಹಂತಗಳಲ್ಲಿ ಒಂದು ಹಂತದಲ್ಲಿ ಏನು ಕಾಣಿಸ್ಕೊಳ್ತಪ್ಪ ಅಂತ ಕೇಳಿದಾಗ ನಾಯಕ ಪೂಜೆಯಂತಹ ರಕ್ಷಣಾ ತಂತ್ರಗಳು ಈ ಹಂತದಲ್ಲಿ ಏನಾಗ್ತವೆ ಅಂತ ಕೇಳಿದಾಗ ಕಾಣಿಸ್ತವೆ ಅಂತಕ್ಕಂಥದ್ದು. ಯಾವುದು ಅದು ಅಂತಕ್ಕಂಥ ನಾವಿಲ್ಲಿ ನೋಡಬೇಕಾಗತ್ತೆ. ನೋಡಿ, ಸಿಗ್ಮಂಡ್ ಫ್ರಾಯ್ಡ್ರವರ ಮನೋವಿಶ್ಲೇಷಣಾ ಸಿದ್ಧಾಂತ ಅಂತಕ್ಕಂಥದ್ದು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಸಿದ್ಧಾಂತವಾಗಿದ್ದು ಅಷ್ಟೇ ಟೀಕೆಗೆ ಒಳಪಟ್ಟಿರ್ತಕ್ಕಂಥ ಸಿದ್ಧಾಂತ. ಯಾಕೆಂತ ಕೇಳಿದಾಗ ಸಿಗ್ಮಂಡ್ ಫ್ರಾಯ್ಡ್ರವರು ಎಲ್ಲದಕ್ಕೂ ಲೈಂಗಿಕತೆಯ ಕುರಿತಾಗಿ ಮಾತಾಡ್ತಾರೆ, ಲೈಂಗಿಕತೆ ಅಂಶದ ಬಗ್ಗೆನೇ ಹೇಳ್ತಾರೆ ಅಂತಕ್ಕಂಥ ಒಂದು ವಾದ ಇರುವುದರಿಂದ ಬಹಳಷ್ಟು ಟೀಕೆಗೊಳಗಾಗಿರ್ತಕ್ಕಂಥ ಸಿದ್ಧಾಂತ ಅಂತ ಕೇಳಿದಾಗ ಸಿಗ್ಮಂಡ್ ಫ್ರಾಯ್ಡ್ರವರ ಮನೋವಿಶ್ಲೇಷಣೆ ಸಿದ್ಧಾಂತ. ಆದರೆ ಅವರ ಮನೋವಿಶ್ಲೇಷಣೆ ಸಿದ್ಧಾಂತ ಏನು ಹೇಳ್ತಾ ಇದ್ದನೋ ಮಾನವನ ಬದುಕು ಕೂಡ ಹಾಗೆ ನಡೀತಾ ಇದೆ. ಅದಕ್ಕೋಸ್ಕರವಾಗಿ ಅದು ಎಷ್ಟು ಟೀಕೆಗೆ ಒಳಗಾಗಿದ್ದರೂ ಕೂಡ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಸಿದ್ಧಾಂತ ಅಂತ ಕೇಳಿದಾಗ ಮನೋಲೈಂಗಿಕ ವಿಕಾಸ ಸಿದ್ಧಾಂತ. ಸಿಗ್ಮಂಡ್ ಫ್ರಾಯ್ಡ್ರವರು ಈ ಮನೋಲೈಂಗಿಕ ವಿಕಾಸ ಸಿದ್ಧಾಂತವನ್ನು ಮಂಡಿಸ್ತಕ್ಕಂಥ ಪೂರ್ವದಲ್ಲಿ ನಾವು ಪಿಯಾಜೆ ಅವರು ಯಾವ ರೀತಿಯಾಗಿ ತಮ್ಮ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತವನ್ನು ಮಂಡಿಸಬೇಕಾಗಿದ್ದರೆ ಮೂಲಭೂತವಾಗಿರ್ತಕ್ಕಂಥ ಪರಿಕಲ್ಪನೆಗಳಂತೆ ಸ್ಕೀಮಾ ಮತ್ತು ಹೊಂದಾಣಿಕೆಯನ್ನು ಕೊಟ್ಟರು, ಹಾಗೆ ಸಿಗ್ಮಂಡ್ ಫ್ರಾಯ್ಡ್ರವರು ಕೂಡ ಮನೋಲೈಂಗಿಕ ವಿಕಾಸ ಸಿದ್ಧಾಂತವನ್ನು ಮಂಡಿಸಬೇಕಾಗಿತ್ತಂತಂದರೆ ಈ ಮನೋಲೈಂಗಿಕ ವಿಕಾಸದ ಬುನಾದಿಯಾಗಿ ಮೂಲಭೂತ ಪರಿಕಲ್ಪನೆಯಾಗಿ ಯಾವುದನ್ನು ಕೊಡ್ತಾರಪ್ಪ ಅಂತ ಕೇಳಿದಾಗ ಅವರು ಲಿಬಿಡೋ ಅಂತಕ್ಕಂಥ ಕಾನ್ಸೆಪ್ಟನ್ನು ಕೊಡ್ತಾರೆ. ಏನು ಲಿಬಿಡೋ ಅಂತಕ್ಕಂಥ ಕಾನ್ಸೆಪ್ಟ್ ಅಂತಂದರೆ ಆ ಲಿಬಿಡೋ ಅಂತಕ್ಕಂಥ ಪದನೇ ಲೈಂಗಿಕತೆಯನ್ನು ಸೂಚಿಸ್ತಕ್ಕಂಥದ್ದು. ಆ ಲಿಬಿಡೋ ಅಂತಕ್ಕಂಥ ಪದದ ಅರ್ಥ ಅಂತ ಕೇಳಿದಾಗ ಕಾಮ ಅಂತ ಕರೀತಾರೆ, ವಾಂಛೆ ಅಂತ ಕರೀತಾರೆ, ಆಶೆ ಅಂತ ಕರೀತಾರೆ, ಬಯಕೆ ಅಂತ ಕರೀತಾರೆ, ತೃಪ್ತಿ ಅಂತ ಕರೀತಾರೆ, ಕಾಮೋದ್ರೇಕ ಅಂತ ಕರೀತಾರೆ, ಕಾಮಛಾಯೆ ಅಂತ ಕರೀತಾರೆ. ಹೀಗೆ ಸಾಕಷ್ಟು ಹೆಸರುಗಳ ಮೂಲಕ ಯಾವುದು ಕರೀತಾರೆ ಅಂತ ಕೇಳಿದಾಗ ಲಿಬಿಡೋ ಅಂತಕ್ಕಂಥ ಪದಕ್ಕೆ ಕರೀತಾರೆ. ಆ ಲಿಬಿಡೋ ಅಂತಕ್ಕಂಥದ್ದು ನಮ್ಮಲ್ಲಿ ಇರುವುದರಿಂದ ನಮ್ಮಲ್ಲಿ ವರ್ತನೆಗಳು ಏನಾಗ್ತಾವಪ್ಪ ಅಂತ ಕೇಳಿದಾಗ ಚಾಲನ ಶಕ್ತಿಯಾಗಿ ರೂಪುಗೊಳ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ಸಿಗ್ಮಂಡ್ ಫ್ರಾಯ್ಡ್ ಏನು ಮಾಡ್ತಾನೆ ಹೇಳ್ತಾನೆ. ಅದು ಯಾವ ರೀತಿಯಾಗಿ ಲಿಬಿಡೋ ಅಂತಕ್ಕಂಥದ್ದು ತನ್ನಲ್ಲಿ ಬದಲಾವಣೆಗಳನ್ನು ಪಡೆದುಕೊಳ್ತದೋ ಅದೇ ರೀತಿಯಾಗಿರ್ತಕ್ಕಂಥ ವರ್ತನೆಗಳು ಮಾನವನಲ್ಲಿ ಬದಲಾಗ್ತವೆ ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ 5 ಹಂತದಲ್ಲಿ ಏನು ಮಾಡ್ತಾನೆ ಅಂತ ಕೇಳಿದಾಗ ತನ್ನ ಮನೋಲೈಂಗಿಕ ವಿಕಾಸದ ಸಿದ್ಧಾಂತವನ್ನು ಮಂಡಿಸ್ತಾನೆ. 5 ಹಂತದಲ್ಲಿ ಲಿಬಿಡೋ ಅಂತಕ್ಕಂಥ ಯಾವ ರೀತಿಯಾಗಿ ಬದಲಾವಣೆಗೆ ಒಳಪಡ್ತದೆ ಅಂತಕ್ಕಂಥ ಅಂಶವನ್ನು ಸಿಗ್ಮಂಡ್ ಫ್ರಾಯ್ಡ್ ಅಂತಕ್ಕಂಥ ಮನೋವಿಜ್ಞಾನಿ ಏನು ಮಾಡ್ತಾನೆ ಅಂತ ಕೇಳಿದಾಗ ತನ್ನ ಸಿದ್ಧಾಂತದಲ್ಲಿ ವಿವರಿಸ್ತಾನೆ. ಆ ಒಂದು ಸಿಗ್ಮಂಡ್ ಫ್ರಾಯ್ಡ್ ಅವರ ಮನೋಲೈಂಗಿಕ ವಿಕಾಸ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಅಂಶಗಳನ್ನು ನೋಡುವಾಗ, ಹಂತಗಳನ್ನು ನೋಡುವಾಗ 2 ಪ್ರಕಾರದ ಹಂತಗಳನ್ನು ಮಾಡ್ತಾನೆ. ಮೊದಲು ಪ್ರಮುಖವಾಗಿ ಯಾವ 2 ಪ್ರಕಾರದ ಹಂತಗಳಂತಂದಾಗ ಮೊದಲನೇದಾಗಿ ಪೂರ್ವ ಬೆಳವಣಿಗೆಯ ಹಂತಗಳು. ಪೂರ್ವ ಬೆಳವಣಿಗೆಯ ಹಂತಗಳು. ಆ ಪೂರ್ವ ಬೆಳವಣಿಗೆಯ ಹಂತಗಳಲ್ಲಿ ಈ 3 ಹಂತಗಳು ಬರ್ತವೆ. ಮೊದಲನೇದಾಗಿ ಬಾಯಿಯ ಹಂತ, ಗುದದ ಹಂತ, ಶಿಶ್ನ ಹಂತ ಅಂತೇಳಿ. ಆಮೇಲೆ ಇತ್ತೀಚಿನ ಬೆಳವಣಿಗೆಯ ಹಂತಗಳು ಅಂತ ಕೊಡ್ತಾನೆ. ಇತ್ತೀಚಿನ ಬೆಳವಣಿಗೆ ಹಂತಗಳಲ್ಲಿ ಮತ್ತೆ 2 ಹಂತಗಳು ಬರ್ತವೆ. ಮೊದಲನೇದಾಗಿ ಅಂತರ್ಗತ ಹಂತ, ಎರಡನೇದಾಗಿ ಜನನೇಂದ್ರಿಯ ಹಂತ ಅಥವಾ ಲಿಂಗ ಹಂತ ಅಂತ ಕರೀತಾರೆ. ಈ 5 ಹಂತಗಳನ್ನು ಕೊಡ್ತಾರೆ. ಈ 5 ಹಂತಗಳಲ್ಲಿ ಮನೋಲೈಂಗಿಕ ಸಿದ್ಧಾಂತದ ಬಗ್ಗೆ ಸಿಗ್ಮಂಡ್ ಫ್ರಾಯ್ಡ್ ಅವರು ಏನು ಮಾಡ್ತಾರೆ ಅಂತ ಕೇಳಿದಾಗ ವಿಶ್ಲೇಷಣೆಯನ್ನು ಮಾಡ್ತಾರೆ. ಬಾಯಿಯ ಹಂತ ಅಂತಕ್ಕಂಥದ್ದು 0 ರಿಂದ 1 ವರ್ಷ, ಗುದದ ಹಂತ ಅಂತಕ್ಕಂಥದ್ದು 2 ರಿಂದ 3 ವರ್ಷ, ಶಿಶ್ನ ಹಂತ ಅಂತಕ್ಕಂಥದ್ದು 4 ರಿಂದ 5 ವರ್ಷ, ಅಂತರ್ಗತ ಹಂತ ಅಂತಕ್ಕಂಥದ್ದು 6 ರಿಂದ 12 ವರ್ಷ, ಜನನೇಂದ್ರಿಯ ಅಂತಕ್ಕಂಥದ್ದು 12 ರಿಂದ 21 ವರ್ಷವನ್ನು ಒಳಗೊಂಡಿರುತ್ತದೆ. ಹೀಗೆ ಸಿಗ್ಮಂಡ್ ಫ್ರಾಯ್ಡ್ ಅವರ ಮನೋಲೈಂಗಿಕ ವಿಕಾಸ ಸಿದ್ಧಾಂತ ಹಂತಗಳಲ್ಲಿ ಬರ್ತಕ್ಕಂಥ 5. ನಮಗೊಂದು ಪ್ರಶ್ನೆ ಬರ್ಬೋದು, ಸರ್ 21 ವಯಸ್ಸು ಆದಮೇಲೆ ಇಲ್ಲಿ ಲಿಬಿಡೋ ಅಂತಕ್ಕಂಥ ಇರೋದಿಲ್ಲ ಏನ್ರಿ ಅಂತಕ್ಕಂಥ ಪ್ರಶ್ನೆ ನಮ್ಮಲ್ಲಿ ಕೂಡ ಬರ್ಬೋದು. ಆದರೆ ಸಿಗ್ಮಂಡ್ ಫ್ರಾಯ್ಡ್ ಅವರು ಹೇಳ್ತಾರೆ ಈ ಒಂದು ಲಿಬಿಡೋ ಅಂತಕ್ಕಂಥ ಹೆಂಗದಪ್ಪ ಅಂತ ಕೇಳಿದಾಗ ಸೈಕಲ್ ಚಕ್ರ ಯಾವ ರೀತಿಯಾಗಿ ತಿರುಗ್ತದೋ ಆ ಚಕ್ರದಂತೆ ತಿರುಗುತ್ತದೆ. ಮಾನವನ ಜೀವನ ಕೂಡ ಹೀಗೆ ಇದೆ. ಆ ಸೈಕಲ್ಲ ಚಕ್ರ ಯಾವ ರೀತಿಯಾಗಿದೆಯೋ ಆ ಚಕ್ರದಂತೆ ಮಾನವನ ಜೀವನ ಕೂಡ ಏನಾಗುತ್ತದೆ, ಸಾಗುತ್ತದೆ.
ಮಾನವನ ಜೀವನದ ಆರಂಭದಲ್ಲಿ ಬಾಹ್ಯ ಹಂತ ಇರ್ತದೆ, ಬೆಳವಣಿಗೆ ಬಂದ ಮೇಲೆ ಗುದ ಹಂತಕ್ಕೆ ಬರ್ತದೆ, ಶಿಶ್ನ ಹಂತಕ್ಕೆ ಬರ್ತದೆ, ಜನನೇಂದ್ರಿಯ ಅಂತರ್ಗತ ಹಂತಕ್ಕೆ ಬರ್ತದೆ, ಜನನೇಂದ್ರ ಹಂತಕ್ಕೆ ಬರ್ತದೆ, ಆಮೇಲೆ ಮತ್ತೆ ಉಲ್ಟ ಅಂತರ್ಗತ ಹಂತಕ್ಕೆ ಹೋಗ್ತದೆ, ಮತ್ತೆ ಶಿಶ್ನ ಹಂತಕ್ಕೆ ಹೋಗ್ತದೆ, ಮತ್ತೆ ಗುದ ಹಂತಕ್ಕೆ ಹೋಗ್ತದೆ, ಮತ್ತೆ ಬಾಹ್ಯ ಹಂತಕ್ಕೆ ಹೋಗ್ತದೆ. ಇದು ಯಾವಂಗಂತ ಕೇಳಿದಾಗ ಸಿಗ್ಮಂಡ್ ಫ್ರಾಯ್ಡ್ ಅವರ ವೃತ್ತಾಕಾರದಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ಲಿಬಿಡೋ ಅಂತಕ್ಕಂಥದ್ದು ತನ್ನ ಕೆಲಸವನ್ನು ಹಂಗೆ ಮಾಡ್ತಾನೇ ಇರ್ತದೆ ನಿರಂತರವಾಗಿ. ವ್ಯಕ್ತಿ ಬದುಕಿರುವವರೆಗೂ ತನ್ನ ಕೆಲಸವನ್ನು ಏನು ಮಾಡ್ತಿರ್ತದೆ ಅಂತ ಕೇಳಿದಾಗ ಲಿಬಿಡೋ ಅಂತಕ್ಕಂಥ ಮಾಡ್ತಾನೆ ಇರ್ತದೆ ಅಂತಕ್ಕಂಥದ್ದು ಸಿಗ್ಮಂಡ್ ಫ್ರಾಯ್ಡ್ ಅವರ ವಾದವಾಗಿದೆ. ಇಷ್ಟು ಸಿಗ್ಮಂಡ್ ಫ್ರಾಯ್ಡ್ ಅವರ ಮನೋವಿಶ್ಲೇಷಣಾ ಮನೋಲೈಂಗಿಕ ವಿಕಾಸ ಸಿದ್ಧಾಂತದಲ್ಲಿ ಬರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿಯೇ ಬಾಯಿ ಅಂತ 0ರಿಂದ 1 ವರ್ಷ ಇರ್ತಕ್ಕಂಥ ಮಗು ಪ್ರತಿಯೊಂದು ವಸ್ತುವನ್ನು ಬಾಯಲ್ಲಿ ಇಟ್ಕೊಳ್ತಾನೆ. ಗಮನಿಸಬೇಕು, ನೀವೇನೇ ಕೊಟ್ಟರು ಕೂಡ ಮಗು ಏನು ಮಾಡ್ತಾನೆ ಅದು ತೊಗೊಂಡೋಗಿ ಬಾಯಿಗೆ ಇಟ್ಕೊತಾನೆ. ಯಾಕೆ ಅಂತ ಕೇಳಿದಾಗ ಸಿಗ್ಮಂಡ್ ಫ್ರಾಯ್ಡ್ ಅವರು ಹೇಳ್ತಾರೆ 0ರಿಂದ 1 ವರ್ಷ ಇರ್ತಕ್ಕಂಥ ಮಗುವಿನಲ್ಲಿ ಲಿಬಿಡೋ ಅಂತಕ್ಕಂಥದ್ದು ಅವನ ಮುಖದ ಸುತ್ತಲೂ ಕೇಂದ್ರೀಕೃತವಾಗಿರುತ್ತದೆ ಮತ್ತು ಬಾಯಿಯ ಸುತ್ತಲೂ ಕೇಂದ್ರೀಕೃತವಾಗಿರುತ್ತದೆ. ಹಾಗಾಗಿ ಅವನೇನು ಮಾಡ್ತಾನೆ ಅಂತ ಕೇಳಿದಾಗ ಪ್ರತಿಯೊಂದು ಯಾವುದೇ ವಸ್ತುವನ್ನು ಕೊಟ್ಟರೂ ಕೂಡ ಬಾಯಿಯಲ್ಲಿ ಇಟ್ಟುಕೊಳ್ಳೋದ್ರ ಮೂಲಕ ತನ್ನ ಲಿಬಿಡೋವನ್ನು ಏನು ಮಾಡ್ತಾನೆ ಅಂತ ಕೇಳಿದಾಗ ಈಡೇರಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಈ ವಯಸ್ಸಿನಲ್ಲಿರ್ತಕ್ಕಂಥ ಮಗು ಯಾವುದೇ ವಸ್ತು ಕೊಟ್ಟರು ಕೂಡ ಏನು ಮಾಡ್ತಾನೆ ಅಂತ ಕೇಳಿದಾಗ ಬಾಯಿಯಲ್ಲಿ ಹಾಕ್ಕೊಳ್ತಾನೆ. ಅದು ಕೆಟ್ಟದಂತ ಗೊತ್ತಿಲ್ಲ, ಒಳ್ಳೆಯದಂತ ಗೊತ್ತಿಲ್ಲ, ಒಟ್ಟಾರೆಯಾಗಿ ಅವನಿಗೆ ಏನು ಬೇಕಾಗಿದೆ, ಲಿಬಿಡೋ ಅಂತಕ್ಕಂಥದ್ದು ಈಡೇರಬೇಕಾಗಿದೆ. ಆ ಲಿಬಿಡೋ ಅಂತಕ್ಕಂಥ ಈಡೇರಿಗೋಸ್ಕರವಾಗಿ ಆ ಮಗು ಏನು ಮಾಡ್ತಾನೆ, ಯಾವುದೇ ವಸ್ತುವನ್ನು ತೆಗೆದುಕೊಂಡ್ರೂ ಕೂಡ ಬಾಯಿಯಲ್ಲಿ ಇಟ್ಕೊಳ್ತಕ್ಕಂಥ ನೋಡ್ತಾ ಇದ್ದೀವಿ. ಯಾಕೆ ಅಂತ ಕೇಳಿದಾಗ ಈ ವಯಸ್ಸಿರ್ತಕ್ಕಂಥ ಮಕ್ಕಳಲ್ಲಿ ಲಿಬಿಡೋ ಅಂತಕ್ಕಂಥದ್ದು ಮುಖದ ಸುತ್ತಲೂ ಕೇಂದ್ರೀಕೃತವಾಗಿರುತ್ತದೆ ಅಥವಾ ತುಟಿ ಬಾಯಿಯ ಸುತ್ತಲೂ ಕೇಂದ್ರೀಕೃತವಾಗಿರುವುದರಿಂದ ಈ ರೀತಿಯಾಗಿರ್ತಕ್ಕಂಥ ಅಂಶಗಳು ಎಲ್ಲಿ ಕಂಡು ಬರ್ತವೆ ಅಂತ ಕೇಳಿದಾಗ 0ರಿಂದ 1 ವರ್ಷ ಇರ್ತಕ್ಕಂಥ ಮಕ್ಕಳಲ್ಲಿ ಕಂಡು ಬರ್ತವೆ. ಹೀಗೆ ಪ್ರತಿಯೊಂದು ಹಂತದಲ್ಲಿ ಕೂಡ ಲಿಬಿಡೋ ಅಂತಕ್ಕಂಥ ಏನಾಗುತ್ತೆ ತನ್ನ ಕೆಲಸದಲ್ಲಿ ಬದಲಾವಣೆ ಮಾಡಿಕೊಳ್ತದೆ. ಅದಕ್ಕೋಸ್ಕರವಾಗಿ ಆ ರೀತಿಯಾಗಿರ್ತಕ್ಕಂಥ ವರ್ತನೆಗಳು ಮಕ್ಕಳಲ್ಲಿ ಕಂಡು ಬರಲಿಕ್ಕೆ ಸಾಧ್ಯ ಆಗುತ್ತವೆ ಅಂತ ತಿಳ್ಕೊಂಡು ಸಿಗ್ಮಂಡ್ ಫ್ರಾಯ್ಡ್ ಏನು ಮಾಡ್ತಾನೆ ಅಂತ ಕೇಳಿದಾಗ ತನ್ನ ಮನೋಲೈಂಗಿಕ ವಿಕಾಸ ಸಿದ್ಧಾಂತದಲ್ಲಿ ಏನು ಮಾಡ್ತಾನೆ, ಎಕ್ಸ್ಪ್ಲೇನ್ ಮಾಡ್ತಾನೆ. ಆ ಸಿದ್ಧಾಂತವನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಮತ್ತೊಂದು 2 ತಾಸು ಕ್ಲಾಸ್ ಇದಕ್ಕೆ ಬೇಕಾಗುತ್ತೆ ಇಲ್ಲಿ. ಅದಕ್ಕೋಸ್ಕರವಾಗಿ ಬಾಯಿಯ ಹಂತ ಪ್ರತಿಯೊಂದು ವಸ್ತುವನ್ನು ಮಗು ಏನು ಮಾಡ್ತಾನೆ ಬಾಯಿಗೆ ಹಾಕ್ಕೊಳ್ತಾನೆ. ಗುದದ ಹಂತ ಅಂತಕ್ಕಂಥದ್ದು ಮಗು ಏನು ಮಾಡ್ತಾನೆ ಅಂತ ಕೇಳಿದಾಗ ತನ್ನ ಗುದದ ಹಂತ ಅಂತ ಅಂದಾಗ ವಿಸರ್ಜನಾಂಗಗಳು ಅಂತ ಕರಿತೀವಲ್ಲ ನಾವು ಇಲ್ಲಿ ವಿಸರ್ಜನಾ ಕ್ರಿಯೆ ಅಂತಕ್ಕಂಥದ್ದು, ಅದರಲ್ಲಿ ಆಟವಾಡೋರ ಮೂಲಕ ಮಗು ಏನು ಮಾಡ್ತಾನೆ ಲಿಬಿಡೋ ಅಂತಕ್ಕಂಥ ಪೂರೈಸ್ಕೊಳ್ತಾನೆ. ಶಿಶ್ನ ಹಂತ ಅಂತಕ್ಕಂಥದ್ದು ಈ ರೀತಿಯಾಗಿ ಹೀಗೆ 5 ಹಂತಗಳಲ್ಲಿ ಕೂಡ ಲಿಬಿಡೋ ಅಂತಕ್ಕಂಥ ಒಂದೊಂದು ಹಂತದಲ್ಲಿ ಕೂಡ ಒಂದೊಂದು ರೀತಿಯಾಗಿರ್ತಕ್ಕಂಥ ವರ್ತನೆಗಳನ್ನು ಲಿಬಿಡೋ ತೋರಿಸ್ತಾ ಇದೆ. ಅದೆಲ್ಲವೂ ಕೂಡ ಮಾನವನ ಜೀವನದಲ್ಲಿ ಕಂಡು ಬರ್ತಕ್ಕಂಥ ಎಲ್ಲ ವರ್ತನೆಗಳು ಎಲ್ಲಿದೆಯಪ್ಪ ಅಂತ ಕೇಳಿದಾಗ ಸಿಗ್ಮಂಡ್ ಫ್ರಾಯ್ಡ್ ಅವರ ಮನೋಲೈಂಗಿಕ ವಿಕಾಸ ಸಿದ್ಧಾಂತದಲ್ಲಿ ಬರ್ತವೆ. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ತಾಧ್ಯಾತ್ಮತೆ ಅಥವಾ ಗುರುತಿಸಿಕೊಳ್ಳುವಿಕೆ ಅಥವಾ ನಾಯಕ ಪೂಜೆಯಂತಹ ರಕ್ಷಣಾ ತಂತ್ರಗಳು ಯಾವ ಹಂತದಲ್ಲಿ ಕಾಣಿಸ್ಕೊಳ್ತವೆ ಅಂತಂದಾಗ ಇದಕ್ಕೆ ಸರಿಯಾದ ಆನ್ಸರ್ ಅಂತ ಕೇಳಿದಾಗ ಜನನೇಂದ್ರಿಯ ಹಂತ. ಯಾಕೆ ನಮಗೆ ಈ ಸಿದ್ಧಾಂತ ಗೊತ್ತಿಲ್ಲ ಅಂತಂದರೆ ಬಿಟ್ಬೋಣ ಅಂತ. ಈ ಸಿದ್ಧಾಂತ ನಮಗೆ ಗೊತ್ತಿಲ್ಲ ಅಂದರೆ ನಾವು ಬಹಳಷ್ಟು ತಲೆ ಕೆಡಿಸೋದು ಬೇಡ. ನಾಯಕ ಪೂಜೆ ಅಂತ ಬಂತು ಅಂತಂದಾಗ ನಾಯಕ ಪೂಜೆ ಮಾಡ್ತಕ್ಕಂಥ ಕಾಲ ಯಾವುದು ಅಂತ ಕೇಳಿದಾಗ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ತಾರುಣ್ಯಾವಸ್ಥೆ ಅಂತ ಕರಿತೀವಿ ನಾವು. ಆ ತಾರುಣ್ಯಾವಸ್ಥೆಯ ಮಗುವಿನ ವಯಸ್ಸೆಷ್ಟಪ್ಪ ಅಂತ ಕೇಳಿದಾಗ 13 ವರ್ಷಕ್ಕಿಂತ ಮೇಲ್ಪಟ್ಟು ಅಂತ ಕರಿತೀವಲ್ಲ, ಹಾಗೆ ಜನನೇಂದ್ರಿಯ ಹಂತದಲ್ಲಿರ್ತಕ್ಕಂಥ ಮಗುವಿನ ವಯಸ್ಸು ಕೂಡ ಏನಾಗಿದೆಪ್ಪ ಅಂತ ಕೇಳಿದಾಗ 12ಕ್ಕಿಂತಲೂ ಮೇಲ್ಪಟ್ಟಿರ್ತಕ್ಕಂಥ ವಯಸ್ಸಿರುವುದರಿಂದ ಆ ನಾಯಕ ಪೂಜೆ ಅಂಥದ್ದು ಅಥವಾ ತಾಧ್ಯಾತ್ಮತೆ ಅಂತಕ್ಕಂಥದ್ದು ಅಥವಾ ಗುರುತಿಸಿಕೊಳ್ಳುವಿಕೆ ಅಂತಕ್ಕಂಥದ್ದು ಸಿಗ್ಮಂಡ್ ಫ್ರಾಯ್ಡ್ ರವರ ಯಾವ ಹಂತದಲ್ಲಿ ಕಂಡು ಬರ್ತದೆ ಅಂತ ಕೇಳಿದಾಗ ಜನನೇಂದ್ರಿಯ ಹಂತದಲ್ಲಿ ಕಂಡು ಬರ್ತದೆ. ಅದಕ್ಕೋಸ್ಕರವಾಗಿ ನಾವು ಒಂದು ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತಂದರೆ ಇನ್ನೊಂದು ಕಾನ್ಸೆಪ್ಟ್ ಗೊತ್ತಿತ್ತಂದರೆ ಆ ಕಾನ್ಸೆಪ್ಟನ್ನು ಇದಕ್ಕೆ ಏನು ಮಾಡ್ಬೇಕು ಅಂತ ಕೇಳಿದಾಗ ನಾವು ಇಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಪ್ರಶ್ನೆಗೆ ಆನ್ಸರ್ಗಳನ್ನು ಕೊಡಲಿಕ್ಕೆ ಏನಾಗುತ್ತೆ ಇಲ್ಲಿ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರವಾಗಿ ಆಪ್ಷನ್ ಡಿ ಜನನೇಂದ್ರಿಯ ಹಂತ. ಜನನೇಂದ್ರಿಯ ಹಂತ ಅಂತ ಕೇಳಿದಾಗ ಅದು ಮಹಿಳೆ ಆಗಿರಲಿ ಅಥವಾ ಪುರುಷ ಆಗಿರಲಿ, ಬಾಲಕ ಆಗಿರಲಿ ಅಥವಾ ಬಾಲಕಿ ಆಗಿರಲಿ, ಜನನೇಂದ್ರಿಯಗಳು ಏನಾಗಿರ್ತವೆ ಅಂತ ಕೇಳಿದಾಗ ತಮ್ಮ ಸಾಮರ್ಥ್ಯವನ್ನು ವೃದ್ಧಿಸಿಕೊಂಡಿರ್ತವೆ. ಸಂತಾನೋತ್ಪತ್ತಿ ಮಾಡಲಿಕ್ಕೆ ತಯಾರಾಗಿರ್ತಕ್ಕಂಥ ರೀತಿಯಲ್ಲಿ ಜನನೇಂದ್ರಿಯಗಳೇನಾಗಿರ್ತವಪ್ಪ ಅಂತ ಕೇಳಿದಾಗ ವಿಕಾಸ ಆಗಿರ್ತವೆ, ಬೆಳವಣಿಗೆ ಆಗಿರ್ತವೆ. ಅದಕ್ಕೋಸ್ಕರವಾಗಿ ಈ ಹಂತವನ್ನು ಏನಂತ ಕರೀತಾರೆ, ಸಂತಾನೋತ್ಪತ್ತಿಗೆ ತಯಾರಾಗಿರ್ತಕ್ಕಂಥ ಹಂತ ಅಂತ ಕರೀತಾರೆ ಅಥವಾ ಪ್ರಜೋತ್ಪತ್ತಿಗೆ ತಯಾರಾಗಿರ್ತಕ್ಕಂಥ ಹಂತ ಅಂತ ಕರೀತಾರೆ. ಹೀಗೆ ಸಿಗ್ಮಂಡ್ ಫ್ರಾಯ್ಡ್ ರವರ ಥಿಯರಿಯಲ್ಲಿ ಸಾಕಷ್ಟು ಅಂಶಗಳೇನಾಗ್ತವಪ್ಪ ಅಂತ ಕೇಳಿದಾಗ ಅಡಕವಾಗ್ತವೆ.
ಎಲ್ಲವನ್ನು ನಾವು ತಿಳ್ಕೊಬೇಕಾಗಿತ್ತು ಅಂತಂದರೆ ಸ್ಪೆಷಲ್ ಆಗಿ ಸಿಗ್ಮಂಡ್ ಫ್ರಾಯ್ಡ್ ಅವರ ಮನೋಲೈಂಗಿಕ ವಿಕಾಸಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ದಿವಸ ಏನು ಮಾಡ್ಬೋದು, 2 ತಾಸುಗಳನ್ನು ತಗೊಂಡ್ರೆ ಆ ಸಿದ್ಧಾಂತ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ನಾವು ಏನು ಮಾಡಿ ತಿಳ್ಕೊಳ್ಬೇಕು ಸಾಧ್ಯ ಆಗುತ್ತೆ. ಬಾಯಿಯ ಹಂತದಲ್ಲಿ ಯಾಕೆ ಆ ರೀತಿಯಾಗಿ ಮಾಡ್ತಾನೆ ಮಗು, ಗುದದ ಹಂತದಲ್ಲಿ ಯಾಕೆ ಆ ರೀತಿಯಾಗಿ ಮಾಡ್ತಾನೆ ಮಗು, ಶಿಶ್ನ ಹಂತದಲ್ಲಿ ಯಾಕೆ ಆ ರೀತಿಯಾಗಿ ಮಾಡ್ತಾನೆ ಮಗು, ಜನನೇಂದ್ರಿಯ ಹಂತದಲ್ಲಿ ಈ ರೀತಿಯಾಗಿ ವರ್ತನೆ ಯಾಕಾಗ್ತವೆ. ಇನ್ನು ಇದಕ್ಕಿಂತ ಪೂರ್ವದಲ್ಲಿ ಬರ್ತಕ್ಕಂಥ ಅಂತರ್ಗತ ಹಂತ 6 ರಿಂದ 12 ವರ್ಷದಲ್ಲಿ ಅಂತರ್ಗತವಾಗಿ ಯಾಕಿರ್ತದೆ, ಎಲ್ಲ ಅಂಶಗಳನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಬೇಕಾಗಿತ್ತು ಅಂತಂದರೆ ಅದಕ್ಕೋಸ್ಕರ ಒಂದು ದಿವಸ ನಾವೇನು ಮಾಡಬೇಕಾಗುತ್ತೆ ಅಂತ ಕೇಳಿದಾಗ ಸಮಯವನ್ನು ಕೊಟ್ಟರೆ ಮನೋಲೈಂಗಿಕ ವಿಕಾಸ ಸಿದ್ಧಾಂತ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿಕ್ಕೆ ಏನಾಗುತ್ತೆ ಇಲ್ಲಿ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾಗಿದ್ರೆ ಅಭಿಪ್ರೇರಕಗಳ ಶಕ್ತಿಯು, ನೋಡಿ ಅಭಿಪ್ರೇರಕಗಳ ಶಕ್ತಿಯು ಆಪ್ಷನ್ಸ್ ಎ ಇದ್, ಆಪ್ಷನ್ಸ್ ಬಿ ಈಗೋ, ಆಪ್ಷನ್ ಸಿ ಸೂಪರ್ ಈಗೋ, ಆಪ್ಷನ್ಸ್ ಡಿ ಲಿಬಿಡೋ. ಯಾವುದು? ಅಭಿಪ್ರೇರಕಗಳ ಶಕ್ತಿಯು ಯಾವುದಿಲ್ಲ? ಅಭಿಪ್ರೇರಕ ಶಕ್ತಿ ಇದ್ದೋ, ಈಗೋ, ಸೂಪರ್ ಈಗೋನೋ, ಲಿಬಿಡನೋ? ಈಗಾಗಲೇ ನಾವು ಇಂದಿನ ಪ್ರಶ್ನೆಗೆ ವಿಶ್ಲೇಷಣೆ ಮಾಡ್ತಕ್ಕ ಸಂದರ್ಭದಲ್ಲಿ ಹೊಡೆದಿವಿ. ಮಾನವನ ಅಥವಾ ವ್ಯಕ್ತಿಯ ವರ್ತನೆಗಳ ಚಾಲನಾ ಶಕ್ತಿ ಯಾವುದಕ್ಕೆ ಚಾಲನಾ ಶಕ್ತಿ ಅಂತ ಕರಿತೀವಿ? ಅಭಿಪ್ರೇರಣೆಗೆ ಚಾಲನಾ ಶಕ್ತಿ ಅಂತ ಕರಿತೀವಿ. ಲಿಬಿಡೋ ಸರ್. ಎಸ್, ಅಭಿಪ್ರೇರಣೆಗೆ ಚಾಲನಾ ಶಕ್ತಿ ಅಂತ ಕರೆಯೋದ್ರಿಂದ ಅಭಿಪ್ರೇರಕಗಳ ಶಕ್ತಿಯು ಕೂಡ ಯಾವುದಾಗಿರುತ್ತೆ ಅಂತ ಕೇಳಿದಾಗ ಅದು ಲಿಬಿಡೋ ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಉತ್ತರ ಲಿಬಿಡೋ. ಲಿಬಿಡೋ ಅಂತಕ್ಕಂಥ ಕಾನ್ಸೆಪ್ಟು ಸಿಗ್ಮಂಡ್ ಫ್ರಾಯ್ಡ್ ಅವರ ಪ್ರಕಾರ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಇಂದಿನ ಪರೀಕ್ಷೆಗಳಲ್ಲಿ ಈ ಕಾನ್ಸೆಪ್ಟ್ ಬಗ್ಗೆ ಪ್ರಶ್ನೆ ಬಂದಿದ್ದಾವೆ, ಅದ್ರ ಬಗ್ಗೆ ನೀವು ಸ್ವಲ್ಪ ಏನು ಮಾಡಬೇಕು ಅಂತ ಕೇಳಿದಾಗ ಫೋಕಸ್ ಮಾಡಬೇಕು. ಇಷ್ಟು ಇವತ್ತಿನ ತರಗತಿಯಲ್ಲಿ ನಾವು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಪ್ರಶ್ನೆಗಳನ್ನು ಏನು ಮಾಡಿದ್ವಿ, ಅಧ್ಯಯನ ಮಾಡಿದ್ವಿ. ಇದರಲ್ಲಿ ಏನಾದ್ರು ನಿಮಗೆ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ಕೋಬೋದು. ಇಲ್ಲಾಂದರೆ ಮತ್ತೆ ನೆಕ್ಸ್ಟ್ ನಾಳಿನ ತರಗತಿಯಲ್ಲಿ ಬೇರೆ ಪರಿಕಲ್ಪನೆಯೊಂದಿಗೆ ಮತ್ತೆ ನಾವು ಭೇಟಿಯಾಗೋಣ.